ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾನ್ ಇಂದ್ರಾದೀನ ಕಾಮಮುಖ್ಯಾನ್ನಪಿ ಸಕಲಸುರಾನ್ ಸದ್ಗುರೂನ್ ಮದ್ಗುರೂಶ್ಚ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರನ್ ಶ್ರೀವಾದಿರಾಜಾನಪಿ ವಂದೇಹಂ ಸಬರನ್ ರಘುತ್ತಮಗುರುನ್ ವೈದಧ್ಯವಾರಾನ್ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಪ್ರಮೋದ ಸಮಾರಂಭಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧೃತರಾಷ್ಟ್ರನಿಗೆ ನಿಜವಾಗಿರತಕ್ಕಂತಹ ವೈರಾಗ್ಯ ಹುಟ್ಟಿ ವಾಯುದೇವರ ಅವತಾರಿಗಳು ಭೀಮಸೇನ ದೇವರ ಆ ಮಾತಿನಿಂದ ಅವರು ಮಾಡಿರತಕ್ಕಂತಹ ಘಟನೆಯಿಂದ ಆ ವೈರಾಗ್ಯ ಹುಟ್ಟಿ ವಿದುರನ ಉಪದೇಶದಂತೆ ಭೀಮಸೇನ ದೇವರ ಬಗ್ಗೆ ಒಳ್ಳೆ ಭಕ್ತಿಭಾವವನ್ನು ಹೊಂದಿ ದ್ವೇಷಭಾವವನ್ನು ಬಿಟ್ಟು ಸಾಧನೆಗಾಗಿ ದಿವ್ಯ ತಪಸ್ಸಿಗಾಗಿ ಕಾಡಿಗೆ ಹೊರಟು ನಿಂತಿದ್ದಾರೆ ಧೃತರಾಷ್ಟ್ರ. ಮತ್ತು ಅವನ ಜೊತೆಗೆ ಹೆಂಡತಿ ಗಾಂಧಾರಿ, ಸಂಜಯ ವಿದುರರು ಮತ್ತು ಕುಂತಿ. ಈ ರೀತಿ ಒಟ್ಟು 5 ಜನ. ಮೊದಲು ಪಂಚ ಪಾಂಡವರು ಕಾಡಿಗೆ ಹೋದರು ಅಂತ ಕೇಳುತ್ತೇವೆ, ಜೊತೆಗೆ ದ್ರೌಪದಿ ದೇವಿಯರು ಇದ್ದರು. ಹಾಗೆ ಇಲ್ಲಿ ಈ 5 ಜನ ಸಂಜಯ, ವಿದುರ, ಕುಂತಿ ಮತ್ತು ಗಾಂಧಾರಿ ಧೃತರಾಷ್ಟ್ರರು. ಆ ಧೃತರಾಷ್ಟ್ರನ ಅನುಸರಿಸಿ ಎಲ್ಲರೂ ಅಲ್ಲಿ ಹೊರಟಿದ್ದಾರೆ. ಈ ಕಡೆ ಕುಂತಿಗೆ ಮಕ್ಕಳು ಬಹಳ ತಡೆಯುತ್ತಾರೆ. ಅವನಿಗೇನೋ ಪಾಪ ಪಶ್ಚಾತ್ತಾಪ ಆಗಿದೆ, ಒದ್ದಾಡ್ತಾ ಇದ್ದಾನೆ ದೊಡ್ಡಪ್ಪ. ಅವನಿಗೂ ಬೇಡ ಅಂತ ನಾವು ಹೇಳ್ತಾ ಇದ್ದೇವೆ ಕಾಡಿಗೆ ಹೋಗೋದು, ನೀನ್ಯಾಕೆ ಹೋಗಬೇಕು ಅಂತ. ಮತ್ತೆ ಪಾಂಡವರೆಲ್ಲ ಪಾಪ ತಾಯಿಗೆ ಬಹಳ ಕೇಳ್ತಾ ಇದ್ದಾರೆ. ಇಷ್ಟು ದಿವಸ ಬೇಕಾದಷ್ಟು ವನವಾಸ ಆಗಿದೆ, ಈಗ ಯಾಕೆ ಮತ್ತೆ ಅಂತಂದರೆ, ಇಲ್ಲ ನಾನು ಸಾಧನೆಗೆ ಹೋಗುತ್ತೇನೆ. ಮಹಾಭಾರತದಲ್ಲಿ ಈ ಮಾತು ಬರೀತಾರೆ. ಇತ್ಯುಕ್ತ ಧರ್ಮರಾಜೇನ ಭಾಷ್ಪ ವ್ಯಾಕುಲ ಲೋಚನ ಜಗಮೈವಂ ತದಾ ಕುಂತಿ ಗಾಂಧಾರೀಂ ಪ್ರತಿಗೃಹ್ಯ. ಅಂದರೆ ಎಷ್ಟು ವಿಚಿತ್ರ ನೋಡ್ರಿ. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ದಾಸರು ಹೇಗೆ ಹೇಳ್ತಾರೆ, ಒಂದು ಮನೆತನದ 2 ಸೊಸೆಯಂದಿರವರು. ಕುರುವಂಶದ ಹಿರಿಯ ಸೊಸೆ ಗಾಂಧಾರಿ ಆದರೆ 2ನೇ ಸೊಸೆ ಕುಂತಿ, ಪಾಂಡುವಿನ ಹೆಂಡತಿ. ಆದ್ದರಿಂದ ಆಗಬೇಕಾದದ್ದೆಲ್ಲ ಈಗ ಆಯಿತು, ನಿಮಗೆಲ್ಲ ಮತ್ತೆ ರಾಜ್ಯ ಸಿಕ್ಕಿದೆ, ಸುಖವಾಗಿ ರಾಜ್ಯವನ್ನು ಅನುಭವಿಸ್ತಾ ಧರ್ಮದಿಂದ ಪ್ರಜೆಗಳನ್ನು ನೋಡಿಕೊಳ್ಳ್ರಿ. ನನ್ನ ಸಾಧನೆಯೂ ನನಗಾಗಬೇಕು, ನಾನು ಬರ್ತೇನೆ ಅಂಥೇಳಿ ಅವಳು ಮಕ್ಕಳು ತಡೆದರೂ ಕೂಡ ಮಕ್ಕಳಿಗೆ ಸಮಾಧಾನ ಮಾಡಿ ಹೇಳಿ ಅವಳು ಕೂಡ ಆ ಧೃತರಾಷ್ಟ್ರನ ಜೊತೆಗೆ ಹೊರಟಿದ್ದಾಳೆ. ಈ ಕಡೆ 3 ಜನ ಹಾದಿ ತೋರಿಸೋರು,
ಗಾಂಧಾರಿ ಕೈ ಹಿಡಿದುಕೊಂಡು ಧೃತರಾಷ್ಟ್ರನ ಕರೆದುಕೊಂಡು ಹೋಗುತ್ತಾ ಇದ್ದಾಳಂತ. ಕುಂತಿ, ವಿದುರ, ಸಂಜಯ ಮುಂದೆ ದಾರಿ ತೋರಿಸ್ತಾ ಹೆಂಡತಿಯ ಆಶ್ರಯದಲ್ಲಿ ಧೃತರಾಷ್ಟ್ರ ಹೊರಟಿದ್ದಾನೆ. ಕುರುಕ್ಷೇತ್ರಕ್ಕೆ ಹೋಗಿದ್ದಾರಂತೆ. ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ ಕುರುಕ್ಷೇತ್ರ. ಕುರುಕ್ಷೇತ್ರ ಅಂದಾಕ್ಷಣಕ್ಕೆ ಬರೇ ಹೊಡಿ ಬಡಿ ಜಗಳವಾದ ಕ್ಷೇತ್ರ ಅಂತ ಇಷ್ಟೇ ಅನ್ಕೊಂಡ್ಬಿಟ್ಟಿರ್ತಾರೆ. ಕುರುಪಾಂಡವರ ಯುದ್ಧ ಆದ ಪ್ರದೇಶ ಮಾತ್ರ ಅಲ್ಲ, ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ ಅದು ಕುರುಕ್ಷೇತ್ರ. ಆ ಕೌರವರಿಗೆ ಮುಖ್ಯ ಮೂಲ ಪುರುಷ ಕುರು ಎಂಬ ಒಬ್ಬ ಚಕ್ರವರ್ತಿ. ಆ ಕುರು ಎಂಬ ಚಕ್ರವರ್ತಿಯಿಂದಲೇನೆ ಆ ವಂಶಕ್ಕೆ ಕೌರವ ವಂಶ ಅಂತ ಬಂದದ್ದು. ಕೆಲವು ಬಾರಿ ಹೊರಗಿನ ಜನ ಕೌರವರು ಅಂದ್ರೆ ದುರ್ಯೋಧನಾದಿಗಳು ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಕೌರವರು ಅಂದ್ರೆ ಬರೀ ದುರ್ಯೋಧನಾದಿಗಳು ಅಷ್ಟೇ ಅಲ್ಲ, ಪಾಂಡವರು ಕೌರವರೇನೆ. ಕುರುವಂಶದಲ್ಲಿ ಬಂದವರೆಲ್ಲ ಕೌರವರು ಅಂತ ಅರ್ಥ, ಬೇರೆ ಏನಲ್ಲ. ಅಲ್ಲಿ ಇವರಿಗೆ ಒಂದು ಅಸಾಧಾರಣವಾದ ಹೆಸರು, ಅಷ್ಟೇ ವಿಶಿಷ್ಟವಾದ ಒಂದು ಹೆಸರು. ಪಾಂಡುರಾಜನ ಮಕ್ಕಳಾದ್ರಿಂದ ಪಾಂಡವರು ಅಂತ ಒಂದು ಪ್ರತ್ಯೇಕವಾದ ಹೆಸರು. ಇಬ್ಬರು ಸೇರಿ ಕೌರವರದು. ಅದಕ್ಕೆ ಕುರು ಪಾಂಡವನ್ಯಾಯ ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧಿ ಬಂದು. ಆ ರೀತಿ ಅಂತೂ ಆ ದಿವ್ಯವಾಗಿರತಕ್ಕಂಥ ಕುರುಕ್ಷೇತ್ರದ ವ್ಯಾಸಾಶ್ರಮ ಅಂತ ಕರೀತಾರೆ. ವೇದವ್ಯಾಸ ದೇವರ ಆಶ್ರಮ. ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ವೇದವ್ಯಾಸರ ಆಶ್ರಮ ಇದೆ. ನೈಮಿಷಾರಣ್ಯದಲ್ಲಿ ಕೇಳುತ್ತೇವೆ, ಮುಖ್ಯವಾಗಿ ದೊಡ್ಡ ಬದರಿಕಾಶ್ರಮ, ಈಗ ನಾವು ಹೋಗತಕ್ಕಂತಹ ಸಣ್ಣ ಬದರಿ, ಎಲ್ಲ ಕಡೆಗೂ ವ್ಯಾಸಾಶ್ರಮ. ಕುರುಕ್ಷೇತ್ರದಲ್ಲಿಯೂ ಹಾಗೆ ವ್ಯಾಸಾಶ್ರಮ ಇದೆ. ಆ ಕುರುಕ್ಷೇತ್ರದಲ್ಲಿ ಹೋಗಿ ದೇವ ಪೂಜಿತವಾಗಿರತಕ್ಕಂಥ ಆಶ್ರಮದಲ್ಲಿ ಕ್ರಮವಾಗಿ ವಿಶೇಷವಾಗಿ ಅಲ್ಲಿ ಸೇರಿ ಒಂದು ದಿವ್ಯವಾದ ಸಾಧನೆ ಮಾಡ್ತಾ ಇದ್ದಾರೆ. ಕೆಲವು ವ್ಯಾಖ್ಯಾನಕಾರರು ಇಲ್ಲಿ ಒಂದು ಸ್ಪಷ್ಟ ಪಡೆಯುತ್ತಾರೆ. ಮಹಾಭಾರತದ ಈ ಆಶ್ರಮ ಪರ್ವ ಅಂತ ಒಂದು ಉಪಪರ್ವದಲ್ಲಿ ಹೇಳುವಾಗ ಕೆಲವು ಕಡೆ ಹೇಳೋದುಂಟು, ಇವರು ಸಾಧನೆ ವ್ಯಾಸಾಶ್ರಮ ಅಂದರೆ ಬದರಿಕಾಶ್ರಮದ ವ್ಯಾಸಾಶ್ರಮಕ್ಕೆ ಹೋಗಿದ್ದಾರೆ 5 ಜನ ಈ ತಪಸ್ಸಿಗಾಗಿ ಅಂತ. ಹಾಗೆ ತಿಳಿಯಬೇಡ್ರಿ ಅಂತಾರೆ. ಕುರುಕ್ಷೇತ್ರದಲ್ಲಿ ಇರತಕ್ಕಂತಹ ವ್ಯಾಸಾಶ್ರಮ, ಬದರಿಕಾಶ್ರಮದ ವ್ಯಾಸಾಶ್ರಮ ಅಲ್ಲ. ಯಾಕೆ? ಬದರಿಕಾಶ್ರಮಕ್ಕೆ ಪೂರ್ಣ ಹಣ್ಣು ಮುದುಕರಲ್ಲ ಪಾಪ, ಇವರು ಜೀರ್ಣಾವಸ್ಥೆಯಲ್ಲಿ ಇರತಕ್ಕಂಥವರು. ಆ ಬದರಿಯ ವ್ಯಾಸಾಶ್ರಮಕ್ಕೆ ಹೋಗೋದು ಇವರಿಗೆಲ್ಲ ಅಸಾಧ್ಯ. ಅದಕ್ಕೆ ಬದರಿಯ ವ್ಯಾಸಾಶ್ರಮ ಅಲ್ಲ, ಇದು ಕುರುಕ್ಷೇತ್ರದ ವ್ಯಾಸಾಶ್ರಮ ಅಂತ ತಿಳಿಸ್ತಾರೆ. ಸದೀಕ್ಷಾಂ ತತ್ರ ಸಂಪ್ರಾಪ್ಯ ರಾಜ ಕೌರವನಂದನ ಶತಯೂಪಾಶ್ರಮೇ ತಸ್ಮಿನ್ ನಿವಾಸಮಕರೋತ್ತದ. ಎಲ್ಲಿದ್ದು ಸಾಧನೆ ಮಾಡಿದ್ದಾರೆ? ಕುಂತಿ, ವಿದುರ, ಸಂಜಯ, ಧೃತರಾಷ್ಟ್ರರು ಗಾಂಧಾರಿಯ ಜೊತೆಗೆ ಶತಯೂಪ ಎಂಬ ಶ್ರೇಷ್ಠ ಒಬ್ಬ ಋಷಿಗಳ ಆಶ್ರಮ ಆ ಕುರುಕ್ಷೇತ್ರದ ವ್ಯಾಸಾಶ್ರಮದಲ್ಲಿ ಇವರು ಕೊನೆಯ ಸಾಧನೆ ಆ ತಪಸ್ಸನ್ನು ಮಾಡಿದ್ದು ಅಂತ ತಿಳಿಯಿರಿ ಅಂತ ಹೇಳ್ತಾರೆ. ಬದರಿಕಾಶ್ರಮದ ವಿಚಾರ ಸರಿ, ಆದರೆ ಅಷ್ಟು ದೂರ ಆ ಚಳಿಯಲ್ಲಿ ಹೋಗಿ ತಪಸ್ಸು ಮಾಡುವ ಆ ಶಕ್ತಿ ಪಾಪ ದೇಹದಲ್ಲಿ ಉಳಿದಿಲ್ಲ ಇವರಿಗೆ. ಪೂರ್ಣ ವಯಸ್ಸಾಗಿದೆ. ಆ ರೀತಿ ಅಲ್ಲಿ ಸ್ಪಷ್ಟಪಡಿಸ್ತಾ ಒಂದು ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಅಂದರೆ, ಧೃತರಾಷ್ಟ್ರ ಹುಟ್ಟಿದಾಗ ವೇದವ್ಯಾಸ ದೇವರಿಗೆ 600 ವರ್ಷ ಇತ್ತಂತೆ. ಅಲ್ಲಿ ಧೃತರಾಷ್ಟ್ರ ಮಜೀಜನತ ಅಂತ ಹೇಳುವಾಗ ಸ್ಪಷ್ಟಪಡಿಸ್ತಾರೆ. ಈಗಂತೂ ಇವನಿಗೂ ಬೇಕಾದಷ್ಟು ಈಗ ವಯಸ್ಸಾಗಿದೆ ಧೃತರಾಷ್ಟ್ರನಿಗೆ. ಆದ್ದರಿಂದ ಕುರುಕ್ಷೇತ್ರದ ವ್ಯಾಸಾಶ್ರಮ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ. ಬದರಿಯ ವ್ಯಾಸಾಶ್ರಮಕ್ಕೆ ಹೋಗುವಷ್ಟು ಪಾಪ ಇವರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಅಲ್ಲೇ ಸಾಧನೆ ಮಾಡಿದ್ದಾರೆ. ಅದನ್ನು ಸ್ಪಷ್ಟಪಡಿಸ್ತಾರೆ. ಪಾಂಡುರಾಜ, ಕುಂತಿ ಅವರು ಸಾಧನೆ ಮಾಡಿದ ಕ್ಷೇತ್ರ ಅದು ಬದರಿಕಾಶ್ರಮದ ಹತ್ತಿರ ಇರತಕ್ಕಂಥ ಪವಿತ್ರವಾದ, ಅದು ಪಾಂಡುಕೇಶ್ವರ ಅಂತ ಕರೀತಾರೆ. ಬದರಿಗೆ ಹೋಗುವಾಗ ಹಾದಿ ಮಧ್ಯದಲ್ಲೇ ಬರುತ್ತದೆ. ಅಲ್ಲಿ ಪಾಂಡುರಾಜ, ಕುಂತಿ, ಮಾದ್ರಿಯರು ಸಾಧನೆ ಮಾಡಿದ್ದು, ತಪಸ್ಸು ಮಾಡಿದ್ದು ಅಲ್ಲಿ ನೋಡ್ತೇವೆ. ಮುಂದೆ ಪಾಂಡವರು ಕೂಡ ಬದರಿಕಾಶ್ರಮಕ್ಕೆ ಹೋಗುತ್ತಾರೆ. ವಿಶೇಷವಾಗಿ ಉದ್ಧವರು ಬದರಿಕಾಶ್ರಮಕ್ಕೆ ಹೋಗಿ ಸಾಧನೆ ಮಾಡುತ್ತಾರೆ. ಪರಮ ಪವಿತ್ರವಾದದ್ದು ಬದರಿಕಾಶ್ರಮ, ಸಾಮಾನ್ಯ ಅಲ್ಲ. ಅನೇಕ ಜನ್ಮಗಳ ಸುಕೃತ ಇದ್ದರೆ ಬದರಿಗೆ ಹೋಗುವ, ದರ್ಶನ ಮಾಡುವ ಪುಣ್ಯ ಬರುತ್ತದೆ ಅಂತಾರೆ. ಭೂಮಂಡಲದ ಅತಿ ಪವಿತ್ರವಾದ ಪುಣ್ಯಕ್ಷೇತ್ರ, ಮೊದಲನೇ ಪುಣ್ಯಕ್ಷೇತ್ರ ಅದು ಬದರಿಕಾಶ್ರಮ ಅಂತಾರೆ ಆಚಾರ್ಯ ಮಧ್ವರೇ ಹೇಳುವಾಗ. ಸುಮಧ್ವಿಜಯದಲ್ಲಿ ಬದರಿಕಾಶ್ರಮದ ಮಹಿಮೆ ಹೇಳುವಾಗ ಈ ಮಾತು ಹೇಳ್ತಾರೆ ಆಚಾರ್ಯರು. ಈ ಚಿಕ್ಕ ಬದರಿಯಿಂದ ದೊಡ್ಡ ಬದರಿಗೆ ಹೋಗಬೇಕು. ನಾರಾಯಣ ದೇವರು, ವೇದವ್ಯಾಸ ದೇವರ ಆಜ್ಞೆ ಆಯಿತು. ಆಚಾರ್ಯರು ಕಾಷ್ಟಮವನ್ನು ವ್ರತ ಮಾಡ್ತಾ ಇದ್ದಾರೆ. ಮಾತಾಡೋ ಹೋಗಿಲ್ಲ. ಮಧ್ಯರಾತ್ರಿ ಶಿಷ್ಯರೆಲ್ಲ ಮಲಗಿದ್ದಾರೆ. ಸತ್ಯತೀರ್ಥರು ಮಾತ್ರ ಜೊತೆಗೆ ಹಿಂಬಾಲಿಸಿ ಬರ್ತಾ ಇದ್ದಾರಂತೆ. ಸತ್ಯತೀರ್ಥರೊಂದು ಈಗಿನ ಭಂಡಾರಕೇರಿ ಮಠದ ಮೊದಲನೇ ಸ್ವಾಮಿಗಳವರು, ಮಹಾಜ್ಞಾನಿಗಳು, ಆಚಾರ್ಯರ ಭಾಷ್ಯವನ್ನು ಬರೆದ ಜ್ಞಾನಿಗಳು,
ಸತ್ಯತೀರ್ಥರು ಅಂದರೆ. ಅವರು ಹಿಂಬಾಲಿಸಿ ಬಂದರು ಆಚಾರ್ಯರಿಗೆ. ಮಾತಾಡೋಗಿಲ್ಲ ಶಿಷ್ಯರಿಗೆ ಆಚಾರ್ಯರು ದೊಡ್ಡ ಬದರಿಕಾಶ್ರಮಕ್ಕೆ ಹೋಗುವಾಗ ಇವರಿಗೆಲ್ಲ ಹೋಗ್ಲಿಕ್ಕಾಗಲ್ಲ. ಈಗಿನ ಬದರಿಗೆ ಹೋಗೋದೇ ಎಷ್ಟು ಒದ್ದಾಡ್ತೇವೆ. ಆ ರೀತಿ ಹಿಂದಿನ ಕಾಲಕ್ಕೆಲ್ಲ ಬದರಿಗೆ ಹೋಗಿ ಬಂದಾರೆ ಅಂದರೆ ದೊಡ್ಡ ರಿಕಾರ್ಡ್ ಅದು. ಕೊನೆಗೆ ಟಾಟಾ ಮಾಡಿ ಹೋಗೋದೆ ಅಂತೆ ಅರ್ಥ ಅದಕ್ಕೆ. ಆ ರೀತಿ ಬಹಳ ಕಷ್ಟ. ಈಗ ಆರಾಮಾಗಿ ಹೋಗಿ ಬಂದುಬಿಡ್ತೇವೆ ಅಷ್ಟೇ, ಫ್ಲೈಟಲ್ಲಿ ತೊಂದರೆ ಇಲ್ಲ. ಪ್ರಾಚೀನ ಕಾಲದ ಬದರಿ ಯಾತ್ರಾ ಅಂದರೆ ಬಹಳ ಕಷ್ಟ. ಅದು ಹೋಗಿ ತಿರುಗಿ ಬರೋದೇ ಗ್ಯಾರಂಟಿ ಇಲ್ಲ. ಈಗೇ ಆಗಿದೆ. ಇನ್ನು ಆವಾಗ ಇದು ಚಿಕ್ಕ ಬದರಿಯೇ ಪರಿಸ್ಥಿತಿ ಹೀಗೆ. ಇನ್ನು ದೊಡ್ಡ ಬದರಿಕಾಶ್ರಮ ಅಂದರೆ ಅದು ದೇವತೆಗಳೇ ಹೋಗಬೇಕು, ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅದು ಸಾಕ್ಷಾತ್ ವಾಯುದೇವರ ಅವತಾರಿಗಳು, ಆಚಾರ್ಯರೇ ಹೋಗಬೇಕು. ಸತ್ಯತೀರ್ಥರು ಪಾಪ ಭಕ್ತಿಯಿಂದ ಹಠ ಮಾಡಿ ಬಂದರು, ಆಗಲಿಲ್ಲ. ಮತ್ತೆ ಆಚಾರ್ಯ ಅನುಗ್ರಹದಿಂದ ಅವರನ್ನು ವಾಪಸ್ ಕೊಟ್ಟು ಕಳಿಸ್ತಾರೆ ಆಚಾರ್ಯರು. ಹೀಗೆ ಕೈ ಮಾಡಿದರೆ ಸಾಕು, ಮತ್ತೆ ಅನಂತ ಮಠದಲ್ಲಿ ಬಂದು ಸತ್ಯತೀರ್ಥರು ಕುಳಿತರು ಅಂತ ಸುಮಧ್ವಿಜಯದಲ್ಲಿ ಕಥೆ ಕೇಳ್ತೇವೆ. ಹಾಗಂತೂ ದೊಡ್ಡ ಬದರಿಗೆ ಹೋಗುವಾಗ ಆಚಾರ್ಯ ಹೇಳುತ್ತಾರೆ, ಇಡೀ ಭೂಮಂಡಲದಲ್ಲಿ ಪುಣ್ಯಕ್ಷೇತ್ರ ಅಂದರೆ ಬದರಿಕಾಶ್ರಮ. 4 ಮಾತನ್ನು ಶಿಷ್ಯರಿಗೆ ಬರೆದಿಟ್ಟು ಹೋಗಿದ್ದಾರೆ ಸಂದೇಶ. ಅದನ್ನು ಬದರಿಯ ನಾರಾಯಣ ದೇವರ ದೇವಸ್ಥಾನದ ಹಿಂದೆ ಆ ಶ್ಲೋಕವನ್ನು ಇನ್ನೂ ಹಾಕಿದ್ದಾರೆ. ಸುಮಧ್ವಿಜಯದಲ್ಲಿ ಇರತಕ್ಕಂಥ ಶ್ಲೋಕ. ನಿದೃಶಂ ಸ್ಥಳ ಬಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಆಚಾರ್ಯರು ಹೇಳಿರತಕ್ಕಂಥ ಕಲಿಯುಗದ ಭಕ್ತರಿಗೆ 4 ಹಿತವಚನಗಳು. ಇಡೀ ಭೂಮಂಡಲದಲ್ಲಿ ಆ ಬದರಿಕಾಶ್ರಮದಂತಹ ಪುಣ್ಯಕ್ಷೇತ್ರ ಇನ್ನೊಂದಿಲ್ಲ. ಇಡೀ ಸಮಸ್ತ ಭೂಮಂಡಲದಲ್ಲಿ ಆ ಬದರಿಕಾಶ್ರಮದಲ್ಲಿ ಹರಿಯುವ ಅಲಕನಂದ, ಸ್ವರ್ಗಂಗಾ ಅಂತ ಏನು ಕರೀತೇವೆ. ಸ್ವರ್ಗದಿಂದ ಹಿಮಾಲಯ ಪರ್ವತದಿಂದ ಆ ಐಸ್ ಗಡ್ಡೆ, ಮಂಜುಗಡ್ಡೆನೇ ನದಿಯಾಗಿ ಹರಿಯೋದು. ಅಲಕನಂದ ಅಂತ ಕರೆದದ್ದುಂಟು. ಅಲಕನಂದಕ್ಕೆ ಸಮಾನವಾದ ಪುಣ್ಯಕ್ಷೇತ್ರ ಇನ್ನೊಂದಿಲ್ಲ. ವಿಷ್ಣುವಿಗೆ ಸಮಾನನಾದ ಸರ್ವೋತ್ತಮ ದೇವತೆ ಇನ್ನೊಬ್ಬನಿಲ್ಲ. 3ನೇ ಮಾತು. 4ನೇದಾಗಿ ನಮ್ಮ ಹಿತವಚನಕ್ಕೆ ಸಮಾನವಾದ ಇನ್ನೊಂದು ಹಿತವಚನ ಇಲ್ಲ. ಈ 4 ಮಾತುಗಳನ್ನು ಹೇಳಿ ಆಚಾರ್ಯರು ದೊಡ್ಡ ಬದರಿಗೆ ಹೋದರು ಅಂತ ಕರೀತಾರೆ. ಎಂತಹ ಆ ಪುಣ್ಯ ದಿವ್ಯ ಕ್ಷೇತ್ರ, ದೇವತಾ ಪುರುಷರ ಕ್ಷೇತ್ರ, ತಪಸ್ಸಾಧನೆ ಮಾಡತಕ್ಕಂಥ ಪರಮ ಪವಿತ್ರವಾದ ತಾಣ ಅದು. ಋಷಿಮುನಿಗಳ ಸಾಧನೆಯ ತಾಣ ಹಿಮಾಲಯ ಪರ್ವತದ ಆ ಸನ್ನಿಧಾನ ಅಂತ ಕೇಳುತ್ತೇವೆ. ಪ್ರತಿನಿತ್ಯ ಆಚಾರ್ಯರು ಅರುಣೋದಯ ಕಾಲಕ್ಕೆ ಮುಳುಗಾಕಿ ಅನಾಯಾಸೇನ ಸ್ನಾನ ಮಾಡ್ತಾ ಇದ್ರು ಅಂತ. ಇದು ವಾಯುದೇವರ ಅವತಾರಿಗಳು, ಆಚಾರ್ಯರಿಗೆ ಮಾತ್ರ ಸಾಧ್ಯ ಅಂತಾರೆ. ಬದರಿಗೆ ಹೋದವರಿಗೆಲ್ಲ ನಿಮಗೆ ಅನುಭವ ಇರ್ತದೆ. ಕೈ ತೆಗೆದು ನೀರೊಳಗಿಟ್ಟು ಮೇಲೆ ಎದ್ರೆ ಕೈ ಪೂರ್ತಿ ಶಟದು ಬಿಡ್ತದೆ ಅಷ್ಟೇ. ಮುಳುಗಿ ಎದ್ದು ಬಿಟ್ರೆ ಭಾಳ ಕಷ್ಟ, ಸ್ಟ್ಯಾಚ್ಯೂ ಆಗಿ ನಿಂತು ಬಿಡ್ತಾನೆ. ಸುಧಾರಿಸ್ಕೋಬೇಕಾದ್ರೆ ಅರ್ಧ ಗಂಟೆ ಬೇಕು, ಕುಣಿದು ಮೈ ಬಿಸಿ ಮಾಡಿಕೊಂಡು. ಬಹಳ ಜನ ಸ್ನಾನ ಮಾಡೋದೇ ಇಲ್ಲ ಅಂತ ಇಟ್ಕೊಳ್ರಿ. ಅಲಕನಂದಾದಲ್ಲಿ ಆ ಬಿಸಿನೀರು ಕುಂಡ ಅಂತಿದೆ, ಅಲ್ಲಿ ಮುಳುಗಿ ಬಂದುಬಿಡ್ತಾರೆ ಪಾಪ. ಅಲ್ಲಿಯೂ ಬಹಳ ಸ್ನಾನ ಮಾಡಿದ್ರೆ ಭಾಳ ಕಷ್ಟ, ಮತ್ತೆ ತಲೆ ಚಕ್ರ ಬಂದು ಹೋಗ್ಬಿಡ್ತದೆ. ಆ ರೀತಿ ಹಾಗೆ ಅಲ್ಲಿ ಯಾರು ಮುಳುಗೋದು ಬಹಳ ಅಸಾಧ್ಯನೇ. ಗೊತ್ತಿದ್ದವರು ಕೆಲವರಂತೂ ಶ್ರಮ ವಹಿಸಿ ಪ್ರಯತ್ನಪೂರ್ವಕವಾಗಿ ಮಾಡ್ತಾರೆ. ಬಹಳ ಅಸಾಧ್ಯ. ಆಚಾರ್ಯನು ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮಜ್ಜನಂ ವ್ಯದಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೆ ಯತ್ಸ್ಪೃಶಂತಿ ನನರಾ ಹಿಮಭೀತಾ ಅಂಶಯೇವ ಪೃಷತಾಮಧಿಪಸ್ಯ. ವಾಯುದೇವರ ಅವತಾರಿಗಳು, ಅದಕ್ಕೆ ಸಾಧ್ಯ ಆಯಿತು ಆಚಾರ್ಯರಿಗೆ. ಅರುಣೋದಯ ಕಾಲಕ್ಕೆ ಈ ರೀತಿ ಅಲಕನಂದಾದಲ್ಲಿ ಅನಾಯಾಸೇನ ಮುಳುಗಿ ಸ್ನಾನ ಮಾಡತಕ್ಕಂಥದ್ದು. ಯಾವ ಜನ ಅಲಕನಂದ ನೀರು ಮುಟ್ಲಿಕ್ಕೆ ಹೆದರುತ್ತಾರೋ ಐಸ್ ಗಡ್ಡೆ ಹರಿಯುತ್ತಾ ಇರುತ್ತದೆ. ಆ ರೀತಿ ಅಂಥದ್ದು ಚಳಿ ಕೊರೀತಾ ಇರುತ್ತದೆ. ಅದು ಆಚಾರ್ಯರಿಗೆ ಮಾತ್ರ ಸಾಧ್ಯ ಎಂಬ ಮಾತನ್ನು ತಿಳಿಸಿದ್ದಾರೆ. ಪರಮ ಪವಿತ್ರವಾದ ಪುಣ್ಯಕ್ಷೇತ್ರ ಆ ಬದರಿಕಾಶ್ರಮ. ಸದ್ಯಕ್ಕೆ ಇಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಸಂಜಯ, ವಿದುರರು ಅವರು ಸಾಧನೆ ಮಾಡಿದ್ದು ಬದರಿಕಾಶ್ರಮ ಅಲ್ಲ, ಕುರುಕ್ಷೇತ್ರದ ವ್ಯಾಸಾಶ್ರಮ ಎಂಬ ಮಾತನ್ನು ಶತಯೂಪ ಎಂಬ ರಾಜರ್ಷಿಯ ಆಶ್ರಮದ ಬಳಿ ಇವರೆಲ್ಲರೂ ವಾಸ ಮಾಡಿದರು ಅಂತ ಮಾತು ತಿಳಿಸ್ತಾರೆ. ಅನಂತರ ವಿಶೇಷವಾಗಿ ಅಲ್ಲಿ ತಿಳಿಸ್ತಾ ಅಲ್ಲಿಗೆ ಬಂದು ನಾರದರು ಆಮೇಲೆ ಹೇಳಿದರು ಧೃತರಾಷ್ಟ್ರನಿಗೆ. ಎಂತಹ ನಾರದರು ಗಮನಿಸಿ ನೀವು. ಅವರು ಸಾಧನೆಗಾಗಿ ಬಂದಿದ್ದ ಧೃತರಾಷ್ಟ್ರಾದಿಗಳೆಲ್ಲರೂ ಕೂಡ ಕುರುಕ್ಷೇತ್ರದ ವ್ಯಾಸಾಶ್ರಮಕ್ಕೆ. ನಾರದರು ಬಂದು ಧೃತರಾಷ್ಟ್ರನಿಗೆ ಹೇಳಿದರು, ಇನ್ನು 3 ವರ್ಷಕ್ಕೆ ನಿಮ್ಮ ಸಾಧನೆ ಪರಿಪೂರ್ಣವಾಗಿ ನಿಮಗೆ ಸದ್ಗತಿ ಆಗುತ್ತದೆ. ಇಡೀ ಡೇಟ್ ಹೇಳಿಬಿಡ್ತಾರೆ. ಎಂತಹ ತ್ರಿಲೋಕ ಜ್ಞಾನಿಗಳು. ನಾರದರಂದಾಕ್ಷಣಕ್ಕೇನೆ ಹೊರಗಿನ ಜನ ತಿಳಿದದ್ದೇನು ಗೊತ್ತಾ? FM ಫಿಟ್ಟಿಂಗ್ ಮಾಸ್ಟರ್ ಅಂತ ಕಪಾಳ ಕೊಡಿತಾರಷ್ಟೇ ಯಮದೇವರು. ಬ್ರಹ್ಮದೇವರ ಮಕ್ಕಳು ಯಾವ ಸ್ವಾರ್ಥ ಇಲ್ಲದೇನೆ ಕೇವಲ ಲೋಕೋದ್ಧಾರಕ್ಕಾಗಿ
ತ್ರಿಲೋಕ ಸಂಚಾರ ಮಾಡ್ತಕ್ಕಂಥ ಮಹಾನುಭಾವರು ನಾರದರು. ಸರ್ವಥಾ ಬರೀ ಜಗಳ ಹಚ್ಚಿಡೋರು ಅನ್ಕೊಂಡ್ಬಿಟ್ಟಾರ. ಜಗಳ ಹಚ್ಚಿಡೋರಿಲ್ಲ, ಬ್ರಹ್ಮಋಷಿಗಳು ಮಹಾನುಭಾವರು ಆ ನಾರದರು. ಅದನ್ನು ಧೃತರಾಷ್ಟ್ರನಿಗೆ ಹೇಳ್ತಾರೆ, ಇನ್ನು 3 ವರ್ಷಗಳ ನಂತರ ನಿಮಗೆಲ್ಲ ಸ್ವರ್ಗ ಪ್ರಾಪ್ತಿ ಅಂತ ವಿಚಾರ ಮಾಡಿ ದಿವ್ಯವಾದ ಸಾಧನೆ ಮಾಡ್ರಿ ಅಂತ ಹೇಳಿ ಯಾವ ರೀತಿ ಸಾಧನೆ ಮಾಡಬೇಕು ಉಪದೇಶವನ್ನು ಮಾಡಿ ನಾರದರು ಅಲ್ಲಿಂದ ಹೇಳಿ ಹೊರಡ್ತಾರೆ. ಮೂಲ ಮಹಾಭಾರತದಲ್ಲಿ ಈ ಮಾತು ಬರ್ತದೆ, ತತ್ರಾಹಮಿದಮಶ್ರೌಷಂ ಶಕ್ರಸ್ಯ ವದತ ಸ್ವಯಂ ವರ್ಷಾಣಿ 3 ಶಿಷ್ಟಾನಿ ರಾಜ್ಞೋಸ್ಯ ಪರಮಾಯುಷಃ. ಎಷ್ಟು ಆಯುಷ್ಯ ನಿಮಗಿದೆ, ಇನ್ನು 3 ವರ್ಷ ನಾರದರು ಹೇಳಿ ಹೋಗಿದ್ದಾರಂತೆ. ಅಂಥ ಮಹಾನುಭಾವರು ನೋಡ್ರಿ. ನಾವಿವತ್ತು ಸುಖವಾಗಿ ಬದುಕಿದ್ದೇವೆ ಅಂತಂದ್ರೆ ಯಾತಕ್ಕೆ ಗೊತ್ತಾ? ಯಾವತ್ತು ಸಾಯ್ತೇವೆ ಅಂತ ಡೇಟ್ ಗೊತ್ತಿಲ್ಲ, ಆರಾಮಾಗಿದ್ದೇವೆ ಅಟ್ಟೆ. ಸಾಯುವ ಡೇಟ್ ಗೊತ್ತಾದರೆ ನಾಳೆಯಿಂದ ಊಟ ಮಾಡಲಿಕ್ಕೂ ಸೇರಲ್ಲ, ಭಾಳ ಒದ್ದಾಡಿಬಿಡ್ತೇವೆ. ದೇವರ ಅನುಗ್ರಹ ಅದು ಆ ರೀತಿ. ಅಷ್ಟೇನೆ ಭಗವಂತ ಕೆಲವು ವಿಚಿತ್ರ ಪದಾರ್ಥಗಳನ್ನು ಕೊಟ್ಟಿದ್ದಾನೆ. ದೇವರು ಇದ್ದಾನೆಂಬುದಕ್ಕೆ ಇದೇ ಸಾಕ್ಷಿ. ಜೀವನದಲ್ಲಿ ಆದ ದುಃಖವನ್ನು ಮರೆಸ್ತಾನೆ ದೇವರು. ದುಃಖ ಈ ಮರುವು ಅಂತಿದೆಯಲ್ಲ, ಕೆಲವು ಸಂದರ್ಭದಲ್ಲಿ ದೋಷ ಆದರೂ ಇನ್ನು ಕೆಲವು ಸಂದರ್ಭದಲ್ಲಿ ಬಹಳ ಮಟ್ಟಿಗೆ ಇಡೀ ಜೀವನದಲ್ಲಿ ಅದು ಗುಣವೇ. ಮರವು, ನಿದ್ದೆ, ಆ ರೀತಿ ಕೆಲವು ಗೊತ್ತಿಲ್ಲದೆ ಇದ್ದ ವಿಚಾರ ಅದು ಅನುಕೂಲವೇ ನಮಗೆ. ಆ ರೀತಿ ಇನ್ನು 7 ದಿವಸದಲ್ಲಿ ನೀವು ಕೃಷ್ಣಾರ್ಪಣ ಅಂತ ಪರೀಕ್ಷಿತನಿಗೆ ಆದಂತೆ ನಮಗೂ ಕೂಡ ಯಾರಾದರೂ ಒಂದು ಡೇಟ್ ಹೇಳಿಬಿಟ್ರೆ, ಮುಂದಿನ ಜುಲೈ 20ನೇ ತಾರೀಕು ನೀವು ಕೃಷ್ಣಾರ್ಪಣ ಅಂತ ಯಾರಾದರೂ ಹೇಳಿದರೆ ಯಾರಿಗೂ ಊಟ ಸೇರ್ತದೆ? ಯಾರು ಬದುಕಲಿಕ್ಕೆ ಸಾಧ್ಯ? ಕೌಂಟ್ ಡೌನ್ ಅಂತ ಹೇಳ್ತಾರಲ್ಲ, ಆ ರೀತಿ ಕ್ಷಣಗಳನ್ನು ಎಣಿಸ್ತಾ ಕೂಡಬೇಕಾಗುತ್ತದೆ. ಅದು ಭಗವಂತನ ಅನುಗ್ರಹ. ಗೊತ್ತು ಮಾಡಿಲ್ಲ ದೇವರು. ಅನಾಯಾಸೇನ ಅವರವರ ಕರ್ಮ, ಅವರವರ ಆಯುಷ್ಯ ಮುಗಿದ ಮೇಲೆ ಭಗವಂತ ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾನೆ. ಈ ಜೀವರಿಗೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಕೆಲವು ಮರವು ಅಂದರೆ ಆ ಹಿಂದಿನವರು ಹೋದದ್ದು ದುಃಖ ಅದೇ ರೀತಿ ಬರೇ ಅದೇ ಯೋಚನೆ ಮಾಡ್ತಾ ಇದ್ರೆ ಮುಂದೆ ಬದುಕೋದು ಹೇಗೆ ಕಷ್ಟ. ಆ ದುಃಖವನ್ನು ಮರೆಸ್ತಾ ಬರ್ತಾನೆ ಭಗವಂತ ನಿಧಾನವಾಗಿ. ನಿದ್ದೆ ಶ್ರಮಾಪರುತಜೆ ಕಲ್ಪಾವ ಸಾನೇ. ನಿದ್ದೆ ಎಂಬ ದೊಡ್ಡ ವರ, ದೇವರು ಕೊಟ್ಟ ವರಗಳೆಲ್ಲ ಇದು. ನಿದ್ದೆ ಇಲ್ಲ ಅಂದರೆ ಯಾವ ಮನುಷ್ಯ ಬದುಕಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ. 1 ದಿನ 2 ದಿನ ನಿದ್ದೆಗೆಟ್ರೇನೆ ಜ್ವರ ಬಂದು ಬಿಡುತ್ತದೆ, ಆರೋಗ್ಯ ಏರುಪೇರಾಗಿಬಿಡುತ್ತದೆ, ಒದ್ದಾಡ್ತೇವೆ. ಬಹಳ ಜನಕ್ಕೆ ನಿದ್ದೆ ಅಂದರೆ ಏನು ಗೊತ್ತಿಲ್ಲ, ವಿಚಿತ್ರ ನೋಡ್ರಿ. ಅದು ದೇವರ ಅದ್ಭುತವಾದ ಅನುಗ್ರಹ. ನಿದ್ದೆ ಅಂದರೆ ಬೇರೆ ಏನೂ ಅಲ್ಲ. ಒಂದು ಮಾತು ಹೇಳ್ತಾರೆ ಶಾಸ್ತ್ರದಲ್ಲಿ, ಮೋಕ್ಷ ಅಂದರೆ ಹೇಗಿರ್ತದೆ? ಯಾರು ಹೋಗ್ಯಾರ ಆಚಾರ್ಯ, ಯಾರಿಗೆ ಗೊತ್ತು ಅಂತ ಬಹಳ ಜನ ಅಂತಿರ್ತಾರೆ ಪಾಪ. ಮೋಕ್ಷದ ಆನಂದದ ಅನಂತಾಂಶದಲ್ಲಿ ಒಂದು ಅಂಶ, ಒಂದು ಕಣ, ಮೋಕ್ಷಾನಂದದ ಒಂದು ಝಳಕ್ ನಿದ್ದೆಯಿಂದ ಎದ್ದ ಮೇಲೆ ಏನು ಆನಂದ ಆಗುತ್ತದೆ ಅದು ಅಂತ ಹೇಳ್ತಾರೆ ನಿದ್ದೆ ಅಂದರೆ. ಏತಾವಂತಂ ಕಾಲಂ ಸುಖಮಹಂ ಅಸ್ವಾಪ್ಸಂ ಅಂತ ಕರೀತಾರೆ. ಆರಾಮಾಗಿ ನಿದ್ದೆ ಆಗಿ ಎದ್ದು ಬಿಟ್ರೆ ಏನೋ ಆನಂದ ಆಯಿತು ಅಂತೇವೆ. ದೇಹದಲ್ಲೆಲ್ಲ ನವಚೈತನ್ಯ ಬಂದುಬಿಡ್ತದೆ, ಫ್ರೆಶ್ ಆಯಿತು ಅಂತಾರೆ ಅಷ್ಟೇ ಇಂಗ್ಲೀಷಲ್ಲಿ. ಅದು ಏನು ಆನಂದ ಹೇಳಲಿಕ್ಕೆ ಬರಲ್ಲ. ಅದು ದಿವ್ಯವಾದ ಮೋಕ್ಷ ಆನಂದ. ನಿದ್ದೆ ಇದು ನಮ್ಮ ಕೈಯಲ್ಲಿಲ್ಲ. ಬಹಳ ಜನ ಅಂತಾರೆ ಹಾಸಿಗೆ ಮೇಲೆ ಬೀಳೋದು ನಿದ್ದೆ ಅಲ್ಲ, 1 ಗಂಟೆ ಹೊರಳಾಡದೆ ಹಾಸಿಗೆ ಮೇಲೆ ನಿದ್ದೆ ಬಂದಿಲ್ಲ ಅಂತಾರೆ. ಮುಸುಕು ಹಾಕೊಳ್ಳೋದು ನಿದ್ದೆ ಅಲ್ಲ, ಮುಸುಕು ಹಾಕೊಂಡು ಮಲ್ಕೊಳ್ಳದೆ ಆದರೂ ನಿದ್ದೆ ಬಂದಿಲ್ಲ ಅಂತಾರೆ. ಕಣ್ಣು ಮುಚ್ಚೋದು ನಿದ್ದೆ ಅಲ್ಲ, ಬೇಕಾದಷ್ಟು ಹೊತ್ತು 1 ಗಂಟೆ ಕಣ್ಣು ಮುಚ್ಚದೆ ನಿದ್ದೆ ಬಂದಿಲ್ಲ ಆಚಾರ್ಯ ಅಂತಾರೆ. ನಿದ್ದೆ ಅಂದರೆ ಏನು? ಅದು ಪ್ರಾಜ್ಞನಾಮಕ ಭಗವಂತನ ಆಲಿಂಗನ. ಭಗವಂತನ ಹತ್ತಿರ ಸೇರಿ ಆ ಭಗವಂತನ ಅನುಗ್ರಹದಿಂದ ಒಂದು ವಿಶಿಷ್ಟವಾದ ಮೋಕ್ಷಾನಂದದ ಒಂದು ಅತೀ ಕಿಂಚಿತ್ ಒಂದು ಕಣವನ್ನು, ಒಂದು ಕಿಡಿಯನ್ನು ತೋರಿಸ್ತಾನಷ್ಟೇ. ಮೋಕ್ಷಾನಂದದ ಒಂದು ಝಳಕ್ಕು ಅದು ನಿದ್ದೆ. ಪ್ರಾಜ್ಞನಾಮಕ ಭಗವಂತನ ಆಲಿಂಗನ ಅಂತ ಕರೆದದ್ದುಂಟು. ಸುಷುಪ್ತ್ಯವಸ್ಥೆಗೆ ನಿಯಾಮಕವಾದ ಭಗವದ್ರೂಪ ಅದು ಪ್ರಾಜ್ಞನಾಮಕ ಅಂತ. ಆ ರೀತಿ ಹಾಗೆ ಇದೇ ರೀತಿ ರಾಯರ ಜೀವನದಲ್ಲಿ ನೀವು ಚರಿತ್ರೆ ಕೇಳ್ತೀರಿ. ನಾರದರು ಬಂದು ಇಲ್ಲಿ ಧೃತರಾಷ್ಟ್ರನ ಹೇಳಿದರು, ಇನ್ನು ನಿನ್ನ ಆಯುಷ್ಯ 3 ವರ್ಷ ಸಾಧನೆ ಮಾಡು ಅಂತ ಹೇಳಿ. ಆ ಬ್ರಹ್ಮಋಷಿಗಳು ನಾರದರು ಬಂದು ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಿಗೆಲ್ಲ ಪಾಠ ಹೇಳ್ತಾ ಇದ್ರು. ಕೃಷ್ಣದ್ವೈಪಾಯನ ತೀರ್ಥರು ಅಂತ ಮಹಾಜ್ಞಾನಿಗಳು, ಉತ್ತರಾದಿ ಮಠದ ದಿವ್ಯ ಸ್ವಾಮಿಗಳು. ಈ ರಾಯಚೂರು ಹತ್ತಿರ ಕುಸುಮೂರ್ತಿ ಅಂತ ಇದೆ, ಅಲ್ಲಿ ಅವರ ಮೂಲ ಬೃಂದಾವನ ಇದೆ. ಮಹಾಜ್ಞಾನಿಗಳು. ಕೃಷ್ಣದ್ವೈಪಾಯನರು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಅವರು ಪರಂಧಾಮಕ್ಕೆ ಹೊರಟಿರ್ತಾರಂತ ಆಕಾಶ ಮಾರ್ಗದಲ್ಲಿ. ಕೃಷ್ಣದ್ವೈಪಾಯನ ರಾಯರನ್ನು ನೋಡಿದರು. ರಾಯರು ಎದ್ದು ನಿಂತು ಕೃಷ್ಣದ್ವೈಪಾಯನರನ್ನು ಅಭಿನಂದಿಸಿ ವಿಶೇಷವಾಗಿ 3 ಸಲ ಅವರು 2 ಬೆರಳನ್ನು ತೋರಿಸಿದ್ರಂತ. 2 2 2 ಅಂತ ಕೃಷ್ಣದ್ವೈಪಾಯನ ರಾಯರಿಗೆ. ಶಿಷ್ಯರಿಗೆ ಅರ್ಥ ಆಗಿಲ್ಲ,
ಯಾರು ಬಂದದ್ದು? ಏನು ನಮಸ್ಕಾರ ಮಾಡಿಬಿಟ್ರಿ? ಏನಿಲ್ಲ, ಮಹಾನುಭಾವರು ಜ್ಞಾನಿಗಳು ಕೃಷ್ಣದ್ವೈಪಾಯನರು ಪರಂಧಾಮ ಪ್ರಯಾಣ ಮಾಡ್ತಾ ಇದ್ದಾರೆ, ನಮಗೂ ಸೂಚನೆ ಮಾಡಿದ್ದಾರೆ ಅಂತ ರಾಯರಂತಾರಂತ. ನಾವು ಕೂಡ ಭೂಮಿಯ ಮೇಲೆ ದೃಶ್ಯರಾಗಿ ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥದ್ದು 2 ವರ್ಷ 2 ತಿಂಗಳು 2 ದಿನ ಅಂಥೇಳಿ 3 ಬಾರಿ ಎರಡು ಬೆರಳನ್ನು ತೋರಿಸಿದರು ಅಂತ ಕೃಷ್ಣದ್ವೈಪಾಯನ ತೀರ್ಥರು ರಾಯರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಅಂತಹ ಜ್ಞಾನಿಗಳು ಆ ರೀತಿ ಇಲ್ಲಿ ನಾರದರು ಬಂದು ಆ ಕುರುಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಧೃತರಾಷ್ಟ್ರಾದಿಗಳಿಗೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅವರು ಪ್ರತಿನಿತ್ಯ ಆನ್ಹೀಕ ಅನುಷ್ಠಾನ, ಜಪತಪ ಸಾಧನೆ, ತಪಸ್ಸು ಮಾಡ್ತಾ ಇದ್ರು. ಮಧ್ಯದಲ್ಲಿ ಈ ಧೃತರಾಷ್ಟ್ರಾದಿಗಳನ್ನು ನೋಡಬೇಕು ಅಂತ ಮತ್ತೆ ಪಾಂಡವರು ಬಂದರು. ಪಾಪ ಪರಿವಾರ ಸಮೇತರಾಗಿ ಬಂದಿದ್ದಾರಂತೆ. ಬರೇ ಪಾಂಡವರಲ್ಲ, ಇಡೀ ಹಸ್ತಿನಾವತಿಯ ಸಕಲ ಪ್ರಜೆಗಳು, ಸಾಮಾನ್ಯ ಪ್ರಜೆಗಳಲ್ಲ. ಬರೇ ಕುರುಕ್ಷೇತ್ರದ ಯುದ್ಧದಲ್ಲಿ ಯಾರ್ಯಾರು ಸತ್ತಿದ್ದಾರೆ, ಕೌರವರಾಗಿರ್ಬೋದು, ಈ ಕಡೆ ಭಗವದ್ಭಕ್ತರು, ಪಾಂಡವರಾಗಿರ್ಬೋದು, ಯಾವುದೇ ಆಚಾರ್ಯರಾಗಿರ್ಬೋದು, ಆ ಪ್ರತಿಯೊಬ್ಬರ ಹೆಂಡಂದಿರೂ ಬಂದಿದ್ದಾರಂತ. ಜೊತೆಗೆ ದುರ್ಯೋಧನಾದಿಗಳ ಎಲ್ಲ ಹೆಂಡಂದಿರೂ ಬಂದಿದ್ದಾರಂತ. ಆ ರೀತಿ ವಿಚಿತ್ರವಾಗಿ ಈ ಮಾವಂದಿರನ್ನ, ಅಪ್ಪಂದಿರನ್ನು ನೋಡೋದಕ್ಕಾಗಿ, ಧೃತರಾಷ್ಟ್ರಾದಿಗಳನ್ನು ನೋಡೋದಕ್ಕಾಗಿ, ಅನಂತರ ಭಗವಂತನ ಆರಾಧನೆ ಮಾಡುವಾಗ ಇವರೆಲ್ಲರೂ ಬಂದರು. ಆಮೇಲೆ ಆ ಧೃತರಾಷ್ಟ್ರ, ಸಂಜಯ, ಕುಂತಿ, ಗಾಂಧಾರಿ ಇವರನ್ನು ನೋಡಾಯಿತು, ಮಾತಾಡ್ಸಾಯಿತು. ವಿಚಿತ್ರ ಅಂದರೆ ಈ ಧರ್ಮರಾಜನಿಗೆ ಅಲ್ಲಿ ವಿದುರ ಕಾಣಿಸ್ಲಿಲ್ಲ. ಎಷ್ಟು ಅದ್ಭುತವಾದ ಘಟನೆ ಹೇಳ್ತಾರೆ ನೋಡಿ ಇಲ್ಲಿ. ವಿದುರನ ಅವತಾರ ಸಮಾಪ್ತಿ, ವಿದುರನ ದೇಹದಿಂದ ಯಮಧರ್ಮರಾಜರು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಮೂಲ ರೂಪ ಸೇರಬೇಕು. ಮಹಾಭಾರತದಲ್ಲಿ ಯಮಧರ್ಮರಾಜರೇ 2 ರೂಪದಿಂದ ಇದ್ದಾರೆ. ವಿದುರನ ರೂಪದಿಂದ, ಒಂದು ಸ್ವತಃ ಯುಧಿಷ್ಠಿರ ಧರ್ಮರಾಜನ ರೂಪದಿಂದ. ಕೆಲವು ದೇವತೆಗಳು ಭೂಭಾರಹರಣ ಕಾರ್ಯದಲ್ಲಿ ಭಗವಂತನ ಸೇವೆಗಾಗಿ 2 ರೂಪದಿಂದ ಬಂದು ಸೇವೆ ಮಾಡಿದ್ದಾರೆ ಮಹಾಭಾರತದಲ್ಲಿ. ಬೃಹಸ್ಪತಿಗಳು ಒಂದು ರೂಪದಿಂದ ದ್ರೋಣಾಚಾರ್ಯರಾಗಿ, ಇನ್ನೊಂದು ರೂಪದಿಂದ ಅದೇ ಬೃಹಸ್ಪತಿಗಳು ಉದ್ಧವರು. ಯಾಕೆಂದರೆ ಅವರಂತಾರೆ, ದ್ರೋಣರ ರೂಪದಿಂದ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಭಗವಂತನ ಸೇವೆ, ಭಗವದ್ಭಕ್ತರ ಸೇವೆ ಆಗಿಲ್ಲ. ಕೇವಲ ದೇವರ ಸೇವೆಗಾಗೇನೆ ಆ ಭಗವಂತನ ಶಿಷ್ಯತ್ವ ವಹಿಸಿ ಭಗವಂತನ ಸೇವೆಗಾಗಿ ಒಂದು ಜೀವನ ಮುಡುಪಾಗಿಡಬೇಕು, ಒಂದು ಇಡೀ ಜನ್ಮ. ಅದಕ್ಕಾಗಿ ಮತ್ತೆ ಬೃಹಸ್ಪತಿಗಳು ಉದ್ಧವರಾಗಿ ಬಂದು ಕೃಷ್ಣನಿಂದ ಉಪದೇಶ ಪಡೆದಿದ್ದಾರೆ ಮಹಾಭಾರತದಲ್ಲಿ. ಹೀಗೆ ಅನೇಕ ಜನ ಮಹನೀಯರು 2 ರೂಪದಿಂದ ಬಂದು ದೇವರ ಸೇವೆ ಮಾಡಿದ್ದುಂಟು. ಈ ಕಾಡಿನಲ್ಲಿ ಇವರನ್ನು ಬಂದು ನೋಡುತ್ತಾರೆ. ಆಶ್ರಮದಲ್ಲಿ ಧೃತರಾಷ್ಟ್ರಾದಿಗಳು ಅಷ್ಟೇ ಕಾಣಿಸ್ತಾರೆ, ವಿದುರ ಕಾಣಿಸ್ತಾ ಇಲ್ಲ. ಎಲ್ಲಿ ವಿದುರ ಇದ್ದಾನೆ ಅಂತ ಹುಡುಕ್ತಾ ಬರ್ತಾನೆ ಧರ್ಮರಾಜ. ಅಲ್ಲಿ ಒಂದು ದೂರ ಒಂದು ಗಿಡದ ಕೆಳಗಡೆ ಆ ಗಿಡವನ್ನು ಅಪ್ಪಿಕೊಂಡು ವಿದುರ ಕೂತ ಹಾಗೆ ಕಾಣಿಸ್ತೀವನಿಗೆ, ಧರ್ಮರಾಜನಿಗೆ. ಆ ಗಿಡವನ್ನು ಹಿಡಿದುಕೊಂಡು ಕೂತ ಹಾಗೆ ಕಾಣಿಸ್ತಾ ಇದೆ. ಆಶ್ರಮ ವಾರ್ಷಿಕ ಪರ್ವ ಅಂತ ಕರೀತಾರೆ ಉಪಪರ್ವದಲ್ಲಿ. ಇಲ್ಲಿ ಹೇಳುವಾಗ ಈ ಒಂದೆಲ್ಲ ವಿಚಾರಕ್ಕೆ ಅನಂತರ ಏನು ವಿದುರ ಅಲ್ಲಿ ಕೂತಿದ್ದಾನೆ, ವಿದುರ ಅಂತ ಕೂಗಿದೆ ಇವನು. ಚಿಕ್ಕಪ್ಪನೇ ಅವನು ಕೂಡ. ಪಾಂಡುವಿನ ನಂತರದಲ್ಲಿ ಹುಟ್ಟಿದವನು, ವೇದವ್ಯಾಸರ ಮಗನೇ. ಅದ್ಭುತವಾಗಿರ್ತಕ್ಕಂಥ ವಿದುರನ ಪಾತ್ರ ಪ್ರತ್ಯೇಕವಾಗಿ ಮತ್ತೆ ತಿಳಿಯಬೇಕು. ತಾತ್ಪರ್ಯ ಪ್ರವಚನ ನೀವು ಕೇಳಿದ್ದೀರಿ. ಇವು ನೋಡಿದಾಗ ಅನಂತರ ವಿದುರ ದೂರಿಂದ ಧರ್ಮರಾಜನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನಂತ. ಧರ್ಮರಾಜನನ್ನೇ ನೋಡ್ತಾ ಇದ್ದ. ಒಂದು 5 ನಿಮಿಷ ನೋಡಿ ಸ್ವಲ್ಪ ಓಡ್ಲಿಕ್ಕೆ ಆರಂಭ ಮಾಡಿದೆ ವಿದುರ. ಓಡ್ತಾ ಇದ್ದಾನೆ ಮುಂದೆ. ಇವನು ಯಾಕೆ ನಾನು ನೋಡಿ ಓಡ್ತಾ ಇದ್ದಾನೆ ಅಂತ ಹೇಳಿ ಏನು ದಿಟ್ಟಿಸಿ ನೋಡಿದ, ಮತ್ತೆ ಓಡ್ತಾ ಇದ್ದಾನೆ. ಅವನ ಹಿಂದೆ ಇವನು ಓಡಿದ ಜೋರಾಗಿ, ಮತ್ತೆ ಧರ್ಮರಾಜನು ಓಡ್ತಾ ಇದ್ದಾನೆ. ಸ್ವಲ್ಪ ಓಡಿ ಮತ್ತೆ ನಿಂತು, ಮತ್ತೆ ರಿವರ್ಸ್ ಆಗಿ ಜೋರು ಓಡಿ ಬಂದ ಇವನ ಹತ್ರ ವಿದುರ. ಮತ್ತೆ ಧರ್ಮರಾಜನ ಹತ್ರ ಓಡಿ ಬಂದು ಒಂದು ದಿವ್ಯವಾದ ಜ್ಯೋತಿ ಆ ಧರ್ಮರಾಜನ ಒಳಗಡೆ ಪ್ರವೇಶ ಮಾಡುತ್ತದೆ, ಐಕ್ಯ ಹೊಂದುತ್ತಾನೆ. 2 ಯಮಧರ್ಮರಾಜರ ರೂಪಗಳೇ, ವಿದುರ ಮತ್ತು ಈ ಧರ್ಮರಾಜ. ಧರ್ಮರಾಜನ ದೇಹದಲ್ಲೇನೆ ಪ್ರವೇಶ ಮಾಡುತ್ತಾನೆ, ಐಕ್ಯ ಹೊಂದುತ್ತಾನೆ. ಒಬ್ಬನೇ ಜೀವ ಇದ್ದಾಗ ಮಾತ್ರ ಈ ರೀತಿ ಐಕ್ಯ. ಮತ್ತೆ ಜೀವರಲ್ಲಿ ಐಕ್ಯ ಇಲ್ಲ. ಜೀವ ಭೇದ ಅಂತ ಆಚಾರ್ಯರು ಸಮರ್ಥನೆ ಮಾಡಿಕೊಡ್ತಾರೆ ಶಾಸ್ತ್ರದಲ್ಲಿ. ಪಂಚಭೇದ ತಾರತಮ್ಯದಲ್ಲಿ ಹೇಳುವಾಗ ಜೀವ ಭೇದ, ಜೀವ ಜಡಭೇದ, ಜೀವೇಶ್ವರ ಭೇದ, ಜಡಭೇದ, ಜಡೇಶ್ವರ ಭೇದ, ಪಂಚಭೇದಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಇಲ್ಲಿ ಇಬ್ಬರು ಜೀವರು ಒಬ್ಬರೇನೆ, ದೇಹ ಮಾತ್ರ ಭಿನ್ನ ಭಿನ್ನ. ಆ ದೇಹತ್ಯಾಗ ಆಗಬೇಕು, ಅವತಾರ ಸಮಾಪ್ತಿ ಮಾಡಬೇಕು, ಒಂದು ನಿಮಿತ್ತ ಅಷ್ಟೇನೆ ಈ ಘಟನೆ. ಆ ದಿವ್ಯವಾಗಿ ವಿದುರರು ಆ ಧರ್ಮರಾಜನ ದೇಹದಲ್ಲಿ ಪ್ರವೇಶ ಮಾಡಿದರು. ವಿಚಿತ್ರವಾಗಿ ಧರ್ಮರಾಜನಿಗೆ ಒಂದು
ಚೈತನ್ಯದ ಅಂದರೆ ಆ ಹೆಚ್ಚಿನ ಚೈತನ್ಯ ಬಂದ ಹಾಗೆ ಅನುಭವ ಆಯ್ತಂತ. ಒಂದು ವಿಶಿಷ್ಟ ಶಕ್ತಿ ಅವನ ಒಳಗಡೆ ಪ್ರವೇಶ ಮಾಡಿದ ಹಾಗೆ ಅನುಭವ ಆಗುತ್ತದೆ ಅಂತಾರೆ. ಆ ಸಂದರ್ಭದಲ್ಲಿ ಆಶ್ರಮ ವಾಸಿಕ ಪರ್ವದಲ್ಲಿ ಮಹಾಭಾರತ ಹೇಳೋದುಂಟು, ಸಯೋಗ ಬಲಮಾದಾಯ ವಿವೇಶ ನೃಪತೇಸ್ತನು ವಿದುರೋ ಧರ್ಮರಾಜಸ್ಯ ತೇಜಸಾ ಪ್ರಜ್ವಲನ್ನಿವ. ಯಾವಾಗ ವಿದುರ ಧರ್ಮರಾಜನ ಒಳಗೆ ಪ್ರವೇಶ ಮಾಡಿದ, ಧರ್ಮರಾಜನ ದೇಹದ ಕಾಂತಿ ಇನ್ನೂ ಹೆಚ್ಚಾಯಿತು ಅಂತಾರೆ. ಒಳ್ಳೆ ಶೋಭಾಯಮಾನನಾಗುತ್ತಾ ಇದ್ದಾನೆ ಆ ಧರ್ಮರಾಜ. ಆ ರೀತಿ ಇದೇ ರೀತಿ ಇದು ರಾಮಾಯಣದಲ್ಲಿ ನೀವು ಗಮನಿಸ್ರಿ. ಪರಶುರಾಮದೇವರು ಬಂದರು. ರಾಮದೇವರು ಬರುವಾಗ ಸೀತಾ ಸ್ವಯಂವರವಾಗಿ, ಸೀತಾ ಕಲ್ಯಾಣವಾಗಿ, ರಾಮದೇವರು ಸೀತೆಯನ್ನು ಮದುವೆಯಾಗಿ ಕರ್ಕೊಂಡ್ಬಂದು ಅಯೋಧ್ಯ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಹಾದಿ ಮಧ್ಯದಲ್ಲಿ ಪರಶುರಾಮದೇವರು ಬಂದರು. ದಶರಥನಿಗೆ ಹೇಳಿದರು, ನಿನ್ನ ಮಗನ ಜೊತೆಗೆ ಯುದ್ಧ ಆಡಬೇಕು. ಅವನಂದ, ಸ್ವಾಮಿ ಮಕ್ಕಳಾಗೋದೇನೋ ವಯಸ್ಸಾದ ಮೇಲೆ ಮಕ್ಕಳಾಗಿದೆ. ಏನೋ ಇವಾಗ ಸ್ವಲ್ಪ ಬೆಳೀತಾ ಇದ್ರು ಮಕ್ಕಳು. ರಾಮನಿಗೇನೋ 16 ವರ್ಷ. ವಿಶ್ವಾಮಿತ್ರ ಬಂದು ಯಜ್ಞದ ರಕ್ಷಣಕ್ಕಾಗಿ ಕೊಟ್ಟು ಕಳಿಸುವಂತ ಆಚಾರ ಕರ್ಕೊಂಡು ಹೋಗ್ಬಿಟ್ರು. ಇಲ್ಲ ಅಂದ್ರೆ ಪಟ್ಟಂದು ಶಾಪ್ ಕೊಟ್ಬಿಡ್ತಾರೆ ಅಷ್ಟೇ. ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡೋದು? ಸರಿ, ಅದೆಲ್ಲ ಆಯಿತು, ಸ್ವಯಂವರ ಆಯಿತು, ಕಲ್ಯಾಣೋತ್ಸವ ಆಗಿ ಇನ್ನೇನು ಅಯೋಧ್ಯ ಪಟ್ಟಣಕ್ಕೆ ಆರಾಮಾಗಿ ಬಂದು ರಾಮನಿಗೆಲ್ಲ ಜವಾಬ್ದಾರಿ ಒಪ್ಪಿಸಿ, ನಾನು ರಿಟೈರ್ಡ್ ಲೈಫ್ ಆರಾಮಾಗಿ ಕಳೀಬೇಕು ಅಂದರೆ ನೀವು ಬಂದು ನಮ್ಮ ಮಗನ ಜೊತೆಗೆ ಮತ್ತೆ ಯುದ್ಧ ಆಡ್ತೀನಂತೀರಲ್ಲ ಸ್ವಾಮಿ. ಗಾಬರಿ ಆಗುತ್ತಾನೆ ದಶರಥ. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಡೀ ಜಗತ್ತು ಪರಶುರಾಮದೇವರನ್ನು ನಡಗಬೇಕು. 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಸಮಸ್ತ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ ದಿವ್ಯವಾದ ಭಗವದ್ ರೂಪ ಅದು ಪರಶುರಾಮದೇವರ ರೂಪ. ಸ್ವಾಮಿ ನನ್ನ ಜೊತೆ ಬೇಕಾದ್ರೆ ಯುದ್ಧ ಆಡಿ, ವಯಸ್ಸಾದ ಮುದುಕ, ಸತ್ರು ನಡೆಯುತ್ತದೆ ಅಂತ ಅವನು. ನಿನ್ನ ಜೊತೆ ಬೇಡ, 3 ಮಕ್ಕಳನ್ನು ಕೊಟ್ಟಿನೋ ಇಲ್ಲೋ ಬೇರೆ ಪ್ರತ್ಯೇಕ, ಲಕ್ಷ್ಮಣ, ಭರತ, ಶತ್ರುಘ್ನ 3 ಜನ ಮಕ್ಕಳನ್ನು ಬಿಟ್ಟಿದ್ದೇನೆ, ರಾಮ ಒಬ್ಬನ ಜೊತೆ ಮಾತ್ರ ಯುದ್ಧ ಆಡ್ತೇನೆ ಅಂದರು. ಇಲ್ಲ ಅಂದ್ರೆ ಕೇಳೋ ಹಾಗೆ ಇಲ್ಲ. ಪರಶುರಾಮದೇವರ ಅಷ್ಟೇ, ಏನು ಮಾಡ್ಲಿಕ್ಕಾಗಲ್ಲ. ಸುಮ್ಮನೆ ಕೂತ ಪಾಪ ಇವನು ದಶರಥ. ಯಾತಕ್ಕಾಗಿ ಬಂದಿದ್ದು ಆಚಾರ್ಯರು ತಿಳಿಸ್ತಾರೆ ಆತ್ಮಣಯದಲ್ಲಿ. 3-4 ಉದ್ದೇಶವನ್ನು ಜಗತ್ತಿಗೆ ತಿಳಿಸೋದಕ್ಕಾಗಿ ಪರಶುರಾಮದೇವರು ಬಂದದ್ದು. ಮೊದಲನೇ ಉದ್ದೇಶ, ಭಗವದ್ ರೂಪಗಳಲ್ಲಿ ಭೇದ ಇಲ್ಲ. ರಾಮರೂಪ, ಪರಶುರಾಮ ರೂಪ, ರಾಘವರಾಮ, ಭಾರ್ಗವರಾಮ ಅಂತ ಎರಡೂ ಭಗವದ್ ರೂಪಗಳೇ. ಭಗವದ್ ರೂಪಗಳಲ್ಲಿ ಕಿಂಚಿತ್ತೂ ಭೇದ ಇಲ್ಲ. ನಾವು ಎಲ್ಲಿ ಭೇದ ಇದೆ ಅಲ್ಲಿ ತಿಳಿಯಲ್ಲ, ಎಲ್ಲಿ ಭೇದ ಇಲ್ಲ ಭೇದ 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 ಅಂತ ಒದ್ದಾಡ್ತೇವೆ. ಬುದ್ಧ ಬೇರೆ, ಕಲ್ಕಿ ಬೇರೆ, ರಾಮ ಬೇರೆ, ಕೃಷ್ಣ ಬೇರೆ ಒದ್ದಾಡ್ತೇವೆ. ಜೀವಬ್ರಹ್ಮರು ಅತ್ಯಂತ ಭಿನ್ನರು, ನಾವಿಬ್ರು ಒಂದೇ ಅಹಂ ಬ್ರಹ್ಮಾಸ್ಮಿ ಕಂಪನಿ. ಎಷ್ಟು ಹುಚ್ಚುತನ! ಯಾವುದನ್ನು ತಿಳಿಬೇಕು ಅದು ಸರಿಯಾಗಿ ತಿಳಿಯಲ್ಲ. ಭಗವದ್ ರೂಪಗಳಲ್ಲಿ ಕಿಂಚಿತ್ತೂ ಭೇದ ಇಲ್ಲ, ಎಲ್ಲ ಭಗವದ್ ರೂಪಗಳು ಒಂದೇ. ಅದನ್ನು ತಿಳಿಸೋದಕ್ಕಾಗೇನೆ ರಾಮದೇವರಲ್ಲಿ ಐಕ್ಯ ಹೊಂದಿ ಅದನ್ನು ತಿಳಿಸೋದಕ್ಕಾಗಿ ಬಂದದ್ದು. ಎರಡನೇದ್ದು, ತನ್ನ ಶ್ರಾಂಗ ಧನುಸ್ಸನ್ನು ರಾಮನಿಗೆ ಕೊಟ್ಟು, ರಾಮದೇವರು ಕೂಡ ಭಗವದ್ ಅವತಾರಿ, KS ಭಗವಾನ್ ಅಂತವರಿಗೆ ಹೇಳೋದಕ್ಕೆ ಬಂದಿದ್ದು ಪರಶುರಾಮದೇವರಂತ, ಸರಿಯಾಗಿ ತಿಳಿಯಿರಿ ಅಂತ. ಮೂಲ ರೂಪದ ಭಗವಂತನ ಅತ್ಯದ್ಭುತವಾದ ದಿವ್ಯವಾದ ಶ್ರಾಂಗ ಧನುಸ್ಸು. ಯಾರು ಶ್ರಾಂಗ ಧನುಸ್ಸನ್ನು ಹೆದೆ ಏರಿಸಿ ಅದನ್ನು ಬಗ್ಗಿಸಿ ಆ ಹಗ್ಗವನ್ನು ಕಟ್ಟುತ್ತಾರೆ, ಅದು ಭಗವಂತನ ಧನುಸ್ಸು. ಅದನ್ನು ಬಗ್ಗಿಸಿ ಹೆದೆ ಏರಿಸಿ ಹಗ್ಗವನ್ನು ಕಟ್ಟಬೇಕಾದ್ರೆ ಅದು ಭಗವಂತನಿಗೆ ಸಾಧ್ಯ. ಅನಾಯಾಸೇನ ರಾಮದೇವರು ಆ ಶ್ರಾಂಗ ಧನುಸ್ಸನ್ನು, ಪರಶುರಾಮದೇವರು ಕೊಟ್ಟ ಧನುಸ್ಸನ್ನು ಬಗ್ಗಿಸಿ ಹೆದೆ ಏರಿಸಿ ಆ ಹಗ್ಗವನ್ನು ಕಟ್ಟಿ ಬಾಣವನ್ನು ಹೂಡಿ ಬಿಡುತ್ತಾರೆ. ಸಾಕ್ಷಾತ್ ಭಗವದ್ ಅವತಾರ ರಾಮದೇವರೆಂಬ ಜಗತ್ತಿಗೆ ತಿಳಿಸಬೇಕು. ಮೂರನೇದಾಗಿ, ತಮ್ಮ ಹೊಟ್ಟೆಯಲ್ಲಿ ಕುಳಿತಿರತಕ್ಕಂಥ ಅತುಲ ನಾಮ ರಾಕ್ಷಸನ ಸಂಹಾರ ಆಗಬೇಕು. ದುಷ್ಟ ರಾಕ್ಷಸ ಹೊಟ್ಟೆ ಒಳಗಿದ್ದಾನೆ, ಅತುಲ ಎಂಬ ರಾಕ್ಷಸ. ರಾಮದೇವರು ಬಾಣ ಬಿಟ್ಟರು, ಪರಶುರಾಮದೇವರು ಅಂದ್ರು, ರಾಮ ಬಾಣ ಬರ್ತಾ ಇದೆ, ಹುಷಾರು, ಒಳಗಬಾರೋ, ಇಬ್ಬರೂ ಕೂಡ ಕೃಷ್ಣಾರ್ಪಣ ಆಗಿಬಿಡ್ತೇವೆ ಅಷ್ಟೇ. ಇವನು ಸ್ವತಃ ಭಗವದ್ ಅವತಾರನೇ ಪರಶುರಾಮದೇವರು. ಈ ಸಂದರ್ಭದಲ್ಲಿ ರಾಮನಿಂದ ಪರಶುರಾಮ ಸೋತ ಅಂತೆ ಕನ್ನಡದಲ್ಲಿ ಬರ್ಕೊಂಡು ಹೋಗ್ಬಿಡ್ತಾರೆ ಎಲ್ಲರೂ ಕೂಡ. ನಿಜಾನೇ, ಸೋತದ್ದು ನಿಜ. ತನ್ನದೇ ಇನ್ನೊಂದು ರೂಪ ಪರಶುರಾಮದೇವರು ಸಾಕ್ಷಾತ್ ಭಗವಂತನೇ. ಆದರೆ ಆ ದುಷ್ಟನ ಸಂಹಾರದ ಉದ್ದೇಶ ಅಷ್ಟೇ. ತನಗೇ ಸೋತಂತೆ ನಾಟಕ ಮಾಡಿಕೊಂಡು ಆ ದುಷ್ಟ ಅತುಲನ ಸಂಹಾರಕ್ಕಾಗಿ ರಾಮಬಾಣ ಬರ್ತಾ ಇದೆ ಅಂತ ಗಾಬರಿಯಾಗಿ ಹೊರಗೆ ಬಂದುಬಿಟ್ಟ ಅತುಲ. ಆ ರಾಮಬಾಣಕ್ಕೆ ಸಿಕ್ಕು ಸುಟ್ಟು ಭಸ್ಮನಾಗುತ್ತಾನೆ. ಅವನು ಕೇಳಿಕೊಂಡಿದ್ದ, ದೇವರು ಯಾವತ್ತು ಸೋಲ್ತಾನೆ ಆವತ್ತು ಸಾಯಿಲ್ಲ ನಾನು ಅಂತ. ಎಂತ ವಿಚಿತ್ರವರ ನೋಡ್ರಿ. ಆ ರೀತಿ ದೇವರು ಸೋಲೋದಿಲ್ಲ ಅಂತ ಅವನಿಗೂ ಗೊತ್ತಿತ್ತು. ಪುರಾಣ ಕೇಳಿದ್ದ ಮಠಕ್ಕೆ ಬಂದು ನಿತ್ಯ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅದರಿಂದ ಅತುಲನಿಗೆ ಗೊತ್ತಿತ್ತು ದೇವರಿಗೆ ಸೋಲಿಲ್ಲ, ಸಾವಿಲ್ಲ. ದೇವರು ಯಾವತ್ತು ಸೋಲ್ತಾನೆ, ನಾನು ಆವತ್ತು ಸಾಯಿಲಿ ಅಂದ.
ಈ ದುಷ್ಟರ ಸಂಹಾರಕ್ಕಾಗಿ ಭಗವಂತ ತನ್ನದೇ ಇನ್ನೊಂದು ರೂಪಕ್ಕೆ ಸೋತು ತೋರಿಸ್ತಾನೆ. ದೇವರು ಅಚಿಂತ್ಯದ್ಭುತ ಶಕ್ತಿ, ಸರ್ವಸಮರ್ಥನಾದವನು ಭಗವಂತ. ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಗಾಗಿ ಏನು ಮಾಡೋದಕ್ಕೂ ಕಟಿಬದ್ಧನಾಗಿದ್ದಾನೆ ಸ್ವಾಮಿ. ಆ ವಿಚಾರವನ್ನು ತಿಳಿಸಿದ್ದಾರೆ. ಅಲ್ಲಿ ಮುಂದೆ ಇಷ್ಟೆಲ್ಲ ಆದ ಮೇಲೆ ಅತುರನ ಸಂಹಾರ ಆಯಿತು. ಶ್ರಾಂಗಧನುಸ್ಸನ್ನು ರಾಮದೇವರು ಹೆದೇರಿಸಿ ಅದನ್ನು ಧಾರಣ ಮಾಡಿದ್ದಾರೆ. ಮೂರನೇದಾಗಿ ರಾಮದೇವರು ಕೂಡ ಭಗವಂತನೇ ಅಂತ ತಿಳಿಸ್ಬೇಕು ಜಗತ್ತಿಗೆ. ಪರಶುರಾಮದೇವರು ರಾಮದೇವರ ಒಳಗೆ ಹೋಗುತ್ತಾರಲ್ಲಿ, ಐಕ್ಯವನ್ನು ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಹೊರಗೆ ಬರ್ತಾರೆ. ಮತ್ತೆ ಆ ರೀತಿ ಅಂದರೆ ಎರಡೂ ಭಗವದ್ ರೂಪಗಳು ಒಂದೇನೆ. ಭಗವದ್ ರೂಪಗಳಲ್ಲಿ ಭೇದ ಚಿಂತನೆ ಬೇಡ ಎಂಬ ಮಾತನ್ನು ಜಗತ್ತಿಗೆ ತಿಳಿಸೋದಕ್ಕಾಗಿ ಪರಶುರಾಮದೇವರು ಹಾಗೆ ಮಾಡಿದ್ದು ಅಂತ ತಿಳಿಸ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ 3-4 ಸಂದರ್ಭದಲ್ಲಿ ಒಬ್ಬರೇ ವ್ಯಕ್ತಿಗಳು ಎರಡೆರಡು ರೂಪದಿಂದ ಇದ್ದಾಗ ಈ ರೀತಿ ನಡೆದದ್ದುಂಟು. ಷಣ್ಮಹಿಷಿಯರಲ್ಲಿ ನೀಲಾದೇವಿ ಅಂತ, ನೀಲಾದೇವಿಯರ ಪ್ರಸಂಗದಲ್ಲಿಯೂ ಕೂಡ ಇದೇ ರೀತಿ ಆಗುತ್ತದೆ ಅಂತ ಹೇಳ್ತಾರೆ. ಅಂತೂ ಅಲ್ಲಿ ತಿಳಿಸ್ತಾ ವಿಶೇಷವಾಗಿ. ಆಮೇಲೆ ಈ ಕಡೆ ವೇದವ್ಯಾಸದೇವರು ಕೂಡ ಆ ಸಂದರ್ಭದಲ್ಲಿ ಬರ್ತಾರೆ. ವಿದುರನ ಅವತಾರ ಸಮಾಪ್ತಿ ಆಯಿತು ಅಲ್ಲಿಗೆ. ಆಮೇಲೆ ವೇದವ್ಯಾಸದೇವರಂದರು, ಪ್ರಾದುರ್ಬಭೂವಾಮಿತ ಶಕ್ತಿ ತೇಜ ಜ್ಞಾನಾದ್ಭುತೈಶ್ವರ್ಯ ಸುಖಾದಿರೂಪ. ಎಂತಹ ವೇದವ್ಯಾಸದೇವರು ಅಮಿತ ಶಕ್ತಿ ತೇಜ ಅಂತಾರೆ. ಆಚಾರ್ಯ ವೇದವ್ಯಾಸದೇವರು ವರ್ಣನೆ ಮಾಡುವಾಗ ಜ್ಞಾನಾದ್ಭುತೈಶ್ವರ್ಯ ಸುಖಾದಿರೂಪ ವ್ಯಾಸೋ ಹರಿಸ್ತತ್ರ ಸಮೀಕ್ಷ ಸರ್ವೇ ಸಂಪೂಜಯಾಮಾಸು ಅಗ್ರಭಕ್ತ್ಯ. ಎಲ್ಲರೂ ಶ್ರೇಷ್ಠವಾದ ಭಕ್ತಿಯಿಂದ ಆ ವೇದವ್ಯಾಸದೇವರು ಪ್ರತ್ಯಕ್ಷ ಆದ ಕ್ಷಣಕ್ಕೆ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಅನಂತರ ವೇದವ್ಯಾಸದೇವರು ಹೇಳಿದರು, ನೀವೇನೇನು ವರ ಕೇಳ್ತೀರಿ, ಏನೇನು ಬೇಡ್ತೀರಿ ಎಲ್ಲವನ್ನು ಈಡೇರಿಸ್ತೇನೆ, ಯಾರು ಏನು ಬೇಕಾದ್ದನ್ನು ಕೇಳ್ಕೊಳ್ರಿ ಅಂಥೇಳಿ ತಿಳಿಸಿದಾಗ ಅದನ್ನು ನಾನು ಪೂರೈಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೇದವ್ಯಾಸದೇವರಲ್ಲಿ ಭಕ್ತಿ ಹುಟ್ಟೋದಕ್ಕಾಗೇನೆ ವಿಶೇಷವಾಗಿ ಮತ್ತೆ ಯಾರ್ಯಾರು ಏನೇನು ಕೇಳ್ಕೊಂಡಿದ್ದಾರೆ. ಎಷ್ಟು ವಿಚಿತ್ರ ಇದೆ. ಕುಂತಿ ಒಂದೇ ಮಾತು ಕೇಳ್ತಾಳೆ, ಕರ್ಣನ ಹುಟ್ಟು ಸಾವುಗಳಿಂದ ನನಗೆ ಯಾವುದೇ ವಿಧವಾಗಿರ್ತಕ್ಕಂಥ ಪಾಪ ಬರದಂತೆ ಪರಿಹಾರ ಮಾಡು ಸ್ವಾಮಿ. ಕುಂತಿ ವೇದವ್ಯಾಸದೇವರಿಗೆ ಕೊನೆಯದಾಗಿ ಕೇಳಿಕೊಂಡಿದ್ದಾಳಂತಲ್ಲಿ ವಿಶೇಷವಾಗಿ ಹೇಳುವಾಗ. ಆದ್ದರಿಂದ ನೀವೇನು ಕೇಳ್ತೀರಿ ಕೊಡ್ತೀನಿ ಅಂತ ಹೇಳಿದಾಗ, ಋತೋತ್ರ ಕುಂತಿ ರವಿ ಸೂನು ಜನ್ಮ ಮೃತ್ಯುತ್ಥ ದೋಷಾಪಗಮಂ ಯಯಾಚೆ. ಕುಂತಿ ಕೇಳಿದ ವರ ಹೇಗಿದೆ ನೋಡಿ. ಆ ಭಗವಂತನಲ್ಲಿ ವೇದವ್ಯಾಸದೇವರಲ್ಲಿ ಭಕ್ತಿ ಹುಟ್ಟೋದಕ್ಕಾಗೇನೆ ಕೇಳಿಕೊಡ್ತಾ ಇದ್ದಾರೆ. ಒಬ್ಬೊಬ್ಬರೂ ಕೂಡ ಲೋಕಾಪವಾದ ಬರಬಾರದು. ಯಾಕೆಂದರೆ ಕುಂತಿ ಈ ಮಾತಿನಲ್ಲಿ ಯೋಚನೆ ಮಾಡಿ ಸಾಕಷ್ಟು ಜನ ತಪ್ಪು ತಿಳಿದಿದ್ದಾರೆ. ಕುಂತಿ ಅನ್ಯಾಯ ಮಾಡಿಬಿಟ್ಲು ಪಾಪ. ಆ ರಹಸ್ಯವನ್ನು ಹಾಗೇ ಮುಚ್ಚಿಟ್ಟು ಬೇಕಾದ್ರೆ ಅನ್ಯಾಯ ಮಾಡಿಬಿಟ್ಲು. ಆಮೇಲೆ ಮತ್ತೆ ಹೇಳ್ತಾರೆ, ಧರ್ಮರಾಜನಿಗೆ ಕೊನೆಗೆ ಹೇಳಿದಾಗ ಧರ್ಮರಾಜನಿಗೆ ಸಿಟ್ಟು ಬಂದು ಅವ ಹೆಣ್ಣು ಮಕ್ಕಳ ಕುಲಕ್ಕೆ ಶಾಪ ಕೊಟ್ಟ ಧರ್ಮರಾಜ, ಸ್ತ್ರೀಯರಲ್ಲಿ ಇನ್ನು ಮುಂದೆ ರಹಸ್ಯವೇ ನಿಲ್ಲೋದು ಬೇಡ. ನಮ್ಮಮ್ಮ ಈ ರಹಸ್ಯ ಮುಚ್ಚಿಟ್ಟದ್ದಕ್ಕೆ ಕರ್ಣ ನಮ್ಮ ಅಣ್ಣ ಅಂತ ಹೇಳಲಿಲ್ಲ. ನಮ್ಮಮ್ಮ ಕೊನೆಯವರೆಗೂ ಅವ ಕೌರವರ ಪಕ್ಷಕ್ಕೆ ಹೋಗಬೇಕಾಯಿತು. ನಿಜವಾದ ನಮ್ಮ ಉತ್ತರಾಧಿಕಾರಿ ಅವನು. ನಮ್ಮಮ್ಮ ಹೇಳದೇ ಇದ್ದದ್ದಕ್ಕೆ ಅಂತೂ ಇಷ್ಟು ಅನಾಹುತ ಆಯಿತು. ಇನ್ನು ಮುಂದೆ ಯಾವ ಸ್ತ್ರೀಯರೂ ಕೂಡ ರಹಸ್ಯ ಮುಚ್ಚಿಡ್ಲಿಕ್ಕೆ ಆಗಬಾರ್ದು. ಅವರಿಗೆ ಸ್ತ್ರೀಯರಲ್ಲಿ ರಹಸ್ಯ ಅಂಬೋದೇ ಇರಬಾರ್ದು. ಯಾರಿಗೆ ಹೇಳಬೇಡ್ರಿ ವಿಮಲಮ್ಮ ಅಂಥೇಳಿ ಕಮಲಮ್ಮ ಹೇಳಿರ್ತಾಳೆ. ಆ ವಿಮಲಮ್ಮನು ಇನ್ನೊಬ್ಬರಿಗೆ ರಾಜಮ್ಮನಿಗೆ ಹೇಳೋ ಮುಂದೆ ಯಾರಿಗೆ ಹೇಳಬೇಡ್ರಿ ಅಂತ ಅವ್ರು ಹೇಳ್ತಾಳೆ ಪಾಪ. ಯಾರಿಗೆ ಹೇಳಬೇಡ್ರಿ ಅಂಬೋದೇ 100 ಸಲ 100 ಜನಕ್ಕೆ ಹೇಳಿಬಿಟ್ಟಿರ್ತಾರೆ. ಹೀಗಾಗಿಬಿಡ್ತದೆ. ಅದು ಧರ್ಮರಾಜನ ಮಾತು ಅಂತ ಒಂದು ಪ್ರಸಿದ್ಧಿ ಇರಲಿ ಆ ರೀತಿ. ಆದರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ಕರ್ಣನ ವಿಷಯದಲ್ಲಿ ಸರ್ವಥಾ ಕುಂತಿ ಅನ್ಯಾಯ ಮಾಡಿಲ್ಲ. ಇಡೀ ಮಹಾಭಾರತದಲ್ಲಿ ಅದನ್ನು ಸ್ಪಷ್ಟೀಕರಣ ಮಾಡುತ್ತಾರೆ. 12ನೇ ಅಧ್ಯಾಯ ಆಚಾರ್ಯ ತಾತ್ಪರ್ಯ ತಿಳಿಸಿದ್ದುಂಟು. ಸರಿಯಾಗಿ ನಾವು ಚಿಂತನೆ ಮಾಡಬೇಕು. ಎಷ್ಟು ವ್ಯವಸ್ಥೆ ಗೊತ್ತಾ? ದುರ್ವಾಸರು ಕೊಟ್ಟ ಮಂತ್ರದ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು. ಸಣ್ಣ ಹುಡುಗಿ ಪಾಪ ಇನ್ನು ಆ ದುರ್ವಾಸರ ಚಾತುರ್ಮಾಸ್ಯ ಕಾಲದಲ್ಲಿ ಅತ್ಯದ್ಭುತವಾಗಿ ದುರ್ವಾಸರ ಸೇವೆ ಮಾಡಿದ್ದರ ಪುಣ್ಯ ಪ್ರಭಾವ. ದುರ್ವಾಸರು ಸಂತುಷ್ಟರಾಗಿ ಅವಳಿಗೆ ಆಶೀರ್ವಾದ ಮಾಡಿ ಒಂದು ಮಂತ್ರೋಪದೇಶ ಮಾಡುತ್ತೇನೆ, ಈ ಮಂತ್ರೋಚ್ಚಾರಣೆ ಮಾಡಿ ಯಾವ ದೇವತೆಯನ್ನು ಕರೆದರೂ ಕೂಡ ಆ ದೇವತೆಯೇ ನಿನಗೆ ಮಗನಾಗಿ ಹುಟ್ಟಿ ಬರ್ತಾನೆ. ದುರ್ವಾಸರ ವರ ಕುಂತಿಗೆ. ಇಲ್ಲಿ ಕೆಲವರೆಲ್ಲ 5 ಮಂತ್ರಗಳನ್ನು ಉಪದೇಶ ಮಾಡಿದರು. ಒಂದು 5 ಜನ ಪಾಂಡವರನ್ನು ಪಡೆದಾಳಲ್ಲ. ಮಂತ್ರ 5 ಉಪದೇಶ ಮಾಡಿದ್ದಲ್ಲ, ಮಂತ್ರ ಒಂದೇನೆ. ಅಲ್ಲಿ ಹೇಳುವಾಗ ಅಂದರೆ ಅನುತ್ತಮಂ ಮಂತ್ರಂ ಅಂತ ಏಕವಚನ ಪ್ರಯೋಗವನ್ನೇ ಮಾಡಿದ್ದಾರೆ ಮಹಾಭಾರತದಲ್ಲಿ. ಒಂದೇ ಮಂತ್ರವೇ, ಅದೇ ಮಂತ್ರವನ್ನು ಭಕ್ತಿಯಿಂದ
ಯಾವ ದೇವತೆಯನ್ನು ಆವಾಹನೆ ಮಾಡಿ ಕರೀತಾಳ ಆ ದೇವತೆಗಳೇ ಮಕ್ಕಳಾಗಿ ಹುಟ್ಟಿ ಬರ್ತಾರೆ ಅಂತ ಅರ್ಥ. ಅಷ್ಟೇನೆ. ಯಾವಾಗ ಬೇಕಾದರೂ ಉಚ್ಚಾರ ಮಾಡಿ ಕರೀಬಹುದು ಅಂತ ಅರ್ಥನೇ ಹೊರತು 5 ಮಂತ್ರಗಳ ಉಪದೇಶ ಅಲ್ಲ. ಮಂತ್ರ ಉಪದೇಶ ಮಾಡಿದ್ದು ಒಂದೇನೆ, ದುರ್ವಾಸರು ಕುಂತಿಗೆ. ಮಂತ್ರೋಚ್ಚಾರಣೆ ಆಯಿತು, ಅವರು ವರ ಕೊಟ್ಟರು, ಹೋದರು, ಚಾತುರ್ಮಾಸ್ಯ ಮುಗೀತಿ. ದುರ್ವಾಸರು ಅಲ್ಲಿ ಹೇಳ್ತಾರೆ, ಏನು ಒಂದು ಚಾತುರ್ಮಾಸದಲ್ಲಿ ಕುಂತಿ ಸೇವೆ ಮಾಡಿದ್ದಲ್ಲ, ಒಂದು ಚಾತುರ್ಮಾಸ್ಯ 4 ತಿಂಗಳು. ದುರ್ವಾಸರ 13 ವರ್ಷದ ಚಾತುರ್ಮಾಸ್ಯ ಕಾಲ ಅಂತ ಬರೀತಾರೆ. 4 × 13 ಅಷ್ಟು ಲೆಕ್ಕ ಹಾಕ್ರಿ. 1 ವರ್ಷದ ಚಾತುರ್ಮಾಸ್ಯ ಅಲ್ಲ. ದುರ್ವಾಸರ 13 ವರ್ಷಗಳ ಚಾತುರ್ಮಾಸ್ಯ ಕಾಲದಲ್ಲಿ ಚಾಚೂ ತಪ್ಪದೇನೆ ಸಿಟ್ಟಿನ ಬ್ರಾಹ್ಮಣರು ಅಂತ ಪ್ರಸಿದ್ಧರವರು, ಅವರೂ ಸಿಟ್ಟಿಗೆ ಬರದೇ ಇದ್ದಂತೇನೆ ಅತ್ಯಂತ ಅವರ ಮನಸ್ಸಿಗೆ ಆನಂದ ಆಗುವಂತೆ ಸೇವೆ ಮಾಡಿದ ಮಹಾನುಭಾವಳು ಈ ಕುಂತಿ. ಪರಾವಹ ಎಂಬ ಮರುತ್ತಿನ ಹೆಂಡತಿವಳು. ಆದ್ದರಿಂದ ಧೃತಿ ಎಂಬ ದೇವತಾ ಸ್ತ್ರೀ ಅಂತ ಹೇಳಿದ್ದುಂಟು. ಅವರು ಮಂತ್ರೋಪದೇಶ ಮಾಡಿದ ಮೇಲೆ ಅವರು ಹೋದರು. ಕುಂತಿ ಆಮೇಲೆ ಕುತೂಹಲ, ಸಣ್ಣ ಹುಡುಗಿ ಪಾಪ, ಇನ್ನು ಹೆಣ್ಮಕ್ಕಳು ಬೇರೆ, ಕುತೂಹಲ ಬಹಳ ದಿವಸ ನಿಲ್ಲಲ್ಲ ಅವರ ಹತ್ರ. ಏನೋ ಕ್ಯೂರಿಯಾಸಿಟಿ, ಇವರೇನೋ ಮಂತ್ರ ಉಪದೇಶ ಮಾಡಿ ಹೋದರು, ಈ ಮಂತ್ರ ಉಚ್ಚಾರಣೆ ಮಾಡಿ ಯಾರನ್ನು ಕರೆದ ಕ್ಷಣಕ್ಕೇನು ಮಕ್ಕಳಾಗಿಬಿಡ್ತದ, ಸುಮ್ಮನೆ ಪರೀಕ್ಷೆ ಮಾಡೋಣ ಅಂತ ಹುಡುಗ ಬುದ್ಧಿ ಅಂತ ಕರೀತಾರಲ್ಲ. ಹೊರಗೆ ಬಂದ್ಲು, ಯಾರೂ ಕಾಣಿಸ್ಲಿಲ್ಲ, ಅತ್ತ ಇತ್ತ ಯಾರಿಗೆ ಕರೆಯೋಣ ಅಂತ. ಮೇಲ್ ನೋಡಿದ್ಲು, ಸೂರ್ಯ ಕಾಣಿಸ್ದ. ಸೂರ್ಯ ಪ್ರತ್ಯಕ್ಷ ದೇವತ, ಸೂರ್ಯ ಚಂದ್ರರು ಪ್ರತ್ಯಕ್ಷ ದೇವತೆ. ಸೂರ್ಯನನ್ನು ಕರೆದ್ಲ, ಮಂತ್ರೋಚ್ಚಾರಣೆ ಮಾಡಿ ಬಂದು ಸೂರ್ಯ ಪುಟಾಚಿ ಮಗುವಾಗಿ ಬಂದೇ ಬಿಟ್ಟ. ಋಷೀನಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ. ಎಂಥ ದಿವ್ಯವಾದ ತೇಜಸ್ಸು ಅಂತಾರೆ. 12 ಗಂಟೆಯ ಸೂರ್ಯನನ್ನು ಎಷ್ಟೋ ಯೋಜನ ದೂರಿದ್ದಾನೆ ನಮ್ಮಿಂದ. ಆ ಮೇಲಿರತಕ್ಕಂಥ ಎಷ್ಟೋ ಯೋಜನ ದೂರಿರುವ ಸೂರ್ಯನನ್ನೇ ನಮಗೆ ನೋಡ್ಲಿಕ್ಕಾಗಲ್ಲ. ಇನ್ನು ಇಡೀ ಸ್ವಯಂ ಸೂರ್ಯನೇ ಪುಟ್ಟ ಮಗುವಾಗಿ ಹುಟ್ಟಿ ಬಂದರೆ ಏನು ಕಾಂತಿ, ಅದು ಏನು ತೇಜಸ್ಸು! ಅತ್ಯದ್ಭುತವಾಗಿರತಕ್ಕಂತಹ ತೇಜಸ್ಸು, ಕಾಂತಿ ಹೊಳೆಯುತ್ತಾ ಇದೆ. ಫಳಿಚ್ಚಂತ ಕಣ್ಣನ್ನ ಕುಕ್ಕೋ ಹಾಗೆ ಆ ಸೂರ್ಯನ ಕಾಂತಿ. ಮಗು ಹುಟ್ಟಿತು, ಏನು ಮಾಡಬೇಕು, ಗಾಬರಿ ಆಯ್ತು. ತಾನು ಕನ್ಯೆ, ಲೋಕಾಪವಾದ ಬರ್ತದೆ, ಜನ ಬೈತಾರೆ, ಇನ್ನು ಮದುವೆ ಆಗಿಲ್ಲ, ಆಗಲೇ ಮಗು ಆಗಿಬಿಡ್ತು. ಗತಿ ಏನು ಪಾಪ! ಎಷ್ಟು ವ್ಯವಸ್ಥೆ ಮಾಡಿದ್ದಾಳು ಗಮನಿಸಿ. ಮುಖ್ಯವಾಗಿ ಆ ಕರ್ಣನಿಗೆ ಆತಕ್ಕೆ ಹೀಗಾಯಿತು ನಿರ್ಣಯ ಕೊಟ್ಟಿದ್ದಾರೆ. ಹಿಂದಿನ ಜನ್ಮದಲ್ಲಿ ಸುಗ್ರೀವ ವಾಲಿಯನ್ನು ಹೊರಗಟ್ಟಿ, ವಾಲಿನೂ ಮೊದಲು ಹೊರಗಟ್ಟಿದ್ದ, ಅನಂತರ ರಾಮದೇವರಿಂದ ಸಂಹಾರ ಮಾಡಿಸಿದ. ವಾಲಿಯ ಸಂಹಾರ ಆದಮೇಲೆ ವಾಲಿಯ ಹೆಂಡತಿ ತಾರ ಅವಳನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡು, ಅನಂತರ ವಿಶೇಷವಾಗಿ ಅಲ್ಲಿ ಒಂದು ಅರ್ಥದಲ್ಲಿ ಆ ಸುಗ್ರೀವನು ತಪ್ಪು ಮಾಡಿದ್ದಕ್ಕೆ ಇಲ್ಲಿ ಕರ್ಣನಾಗಿ ಹುಟ್ಟಿದ್ದು ಆಚಾರ ತಿಳಿಸ್ತಾರೆ. ಅವನ ಪ್ರಾರಬ್ಧ ಕರ್ಮ, ಆ ಹಿಂದಿನ ಜನ್ಮದ ಹಿನ್ನೆಲೆ, ಅದಕ್ಕಾಗಿ ಇಲ್ಲಿ ಕರ್ಣನ ಪಾತ್ರದ ವಿಚಾರ ಹೀಗೆ ಅಂತ ಆಚಾರ ತಿಳಿಸ್ತಾರೆ. ಅಂದರೆ ಅಲ್ಲಿ ಹೇಳುವ ಪ್ರಭೂತ ವಾಲಿ ಮಾರ, ಅಲ್ಲೇ ಪ್ರಭೂತ ದೋಷ ಕಾರಣಾತ್ ಅಂತ ಸ್ಪಷ್ಟಪಡಿಸ್ತಾರೆ. ವಾಲಿ ಮಾರಣಾತ್ ಅಲ್ಲಿ ಸ್ಪಷ್ಟಪಡಿಸಿ ಸಹಸ್ರ ವರ್ಮ ನಾಮೀನ ಸುರೇಣ ವೇಷ್ಟಿತೋಜನಿ. ತಾತ್ಪರ್ಯದಲ್ಲಿ ಆಚಾರ್ಯರ ಮಾತು. ಸಹಸ್ರವರ್ಮ ಎಂಬ ಅಸುರನಿಂದ ಆವಿಷ್ಟನಾಗೇ ಹುಟ್ಟಿದ್ದು, ವಾಲಿಯ ಹೆಂಡತಿಯನ್ನು ಇಟ್ಟುಕೊಂಡಿದ್ದರ ತಪ್ಪಿನ ಅದಕ್ಕಾಗಿ ಇಲ್ಲಿ ಇವನು ಕರ್ಣನಾಗಿ ಬಂದದ್ದು. ಅವನ ಯೋಗ್ಯತೆ, ಅವನ ಕರ್ಮಕ್ಕೆ ತಕ್ಕಂತೆ ಅದಾದದ್ದು. ಕುಂತಿಯ ಅನ್ಯಾಯ ಇಲ್ಲ. ಎಷ್ಟು ವ್ಯವಸ್ಥೆ ಮಾಡ್ತಾಳೆ, ನನಗೆ ಲೋಕಾಪವಾದ ಬರಬಾರದು, ನನ್ನ ಹತ್ರ ಈ ಮಗು ಇಟ್ಕೊಂಡ್ಬಿಟ್ರೆ ನಾನು ಲೋಕಾಪವಾದ ಬರ್ತದೆ, ಈ ಮಗುವಿಗೂ ಅನ್ಯಾಯ ಆಗಬಾರದು. ಒಂದು ದಿವ್ಯವಾದ ತಾಂತ್ರಿಕವಾದ ವ್ಯವಸ್ಥೆಯಲ್ಲಿ ಒಂದು ಅದ್ಭುತವಾದ ಪೆಟ್ಟಿಗೆಯನ್ನು ಸಿದ್ಧಪಡಿಸ್ತಾಳಂತೆ ಕುಂತಿ. ಎಷ್ಟು ಚರ್ಮಣ್ವತಿ ಅಂತ ನದಿ ಹೇಳ್ತಾರೆ. ಗಂಗಾ ನದಿಯಲ್ಲಿ ಬಿಟ್ಲು ಅಂತ ಕನ್ನಡದ ಗಂಗಾ ನದಿಯಲ್ಲಿ ಬಿಟ್ಟದ್ದಲ್ಲ, ಚರ್ಮಣ್ವತಿ ಅಂತ ನದಿ. ಕುಂತಿ ಭೋಜನ ಆಸ್ಥಾನದಲ್ಲಿ ಗಂಗಾ ನದಿಯೇ ಹರಿಯಲ್ಲ, ಅದನ್ನು ತಿಳ್ಕೊಳ್ರಿ. ಚರ್ಮಣ್ವತಿ ಅಂತ ನದಿ, ಕುಂತಿ ಭೋಜನ ಆಸ್ಥಾನ ಅದು. ಕುಂತಿ ಭೋಜನ ಸಾಕು ಮಗಳು ಕುಂತಿ, ಇವಳು ನಿಜವಾಗಲೂ ಶೂರರಾಜನ ಮಗಳು, ಪೃಥಾ ಅಂತ ಹೆಸರು. ಕುಂತಿ ಭೋಜ ಸಾಕಿದ್ದರಿಂದ ಕುಂತಿ ಕುಂತಿ ಅಂತ ಹೆಸರು ಬಂದದ್ದು. ಆ ಚರ್ಮಣ್ವತಿ ನದಿ ಮೂಲಕ ಆ ಪೆಟ್ಟಿಗೆ ಯಮುನಾ ನದಿ, ಆಮೇಲೆ ಗಂಗಾ ನದಿ ಸೇರಿದ್ದು ಕೊನೆಗೆ. ಇಷ್ಟು ವ್ಯವಸ್ಥೆ ಇದೆ. ಆ ಪೆಟ್ಟಿಗೆ ಎಷ್ಟು ವ್ಯವಸ್ಥೆ ಮಾಡಿದ್ದಾಳೆ ಅಂದರೆ, ಪೆಟ್ಟಿಗೆ ಒಳಗೆ ನೀರು ಹೋಗಬಾರದು, ಮಗುವಿಗೆ ಸರಿಯಾದ ಉಸಿರಾಟ ಆಗಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಅರ್ಜುನ ಆ ಏಕಲವ್ಯನ ನಾಯಿಯ ಬಾಯಿಯಲ್ಲಿ ಬಾಣ ಬಿಡ್ತಾನೆ ಅಂತ ಕೇಳ್ತೇವೆ, 5 ಬಾಣಗಳನ್ನು ಅಂತ ಹೇಳಿ. ನಾಯಿಗೆ ಗಾಯ ಆಗಬಾರದು, ರಕ್ತ ಬರಬಾರದು, ಒದರಬಾರ್ದು ಅಷ್ಟೇ. ಯಾರು ಏಕಲವ್ಯ ಬಿಟ್ಟದ್ದು ಅಂತದು. ಅದನ್ನು ನೋಡಿ ಪಾಂಡವರು ಆಶ್ಚರ್ಯಪಟ್ಟು ಏಕಲವ್ಯನ ನೋಡೋದಕ್ಕೆ ಬರ್ತಾರೆ ಅಂತ ಕೇಳ್ತೇವೆ. ಆ ರೀತಿ ನೀರು ಒಳಗೆ ಹೋದರೆ ಮುಳುಗುತ್ತದೆ ಪೆಟ್ಟಿಗೆ, ಮಗು ಸಾಯ್ತದೆ ನದಿಯಲ್ಲಿ. ಉಸಿರಾಟವೂ ಆಗಬೇಕು, ಉಸಿರಾಟ ನಡೀಬೇಕು, ಮಗು ಸಾಯಬಾರದು.
ಆ ಪೆಟ್ಟಿಗೆ ತುಂಬ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ತುಂಬಿದ್ದಾಳಂತ. ಅಂದರೆ ಈ ಮಗು ಯಾರ ಕೈಯಲ್ಲಿ ಸಿಗುತ್ತದೆ, ಸಂಪತ್ತಿನ ಜೊತೆಗೆ ಸಿಕ್ಕಿದ್ದರಿಂದ ಈ ಮಗುವನ್ನು ಆ ಪ್ರೀತಿಯಿಂದ ನೋಡಿಕೊಳ್ಬೇಕು. ಅವರು ಆಸ್ತಿ ಇದ್ದರೆ ನೋಡ್ಕೊಳ್ತಾರೆ, ಪೊಕ್ಕಟ್ಟು ನೋಡ್ಕೊಳ್ತಾರೆ ಯಾರಾದರೂ. ಹಾಗಿದ್ದಾಗೆ ಅಂದರೆ ಲೌಕಿಕವಾದ ನ್ಯಾಯ ಹೇಗಿದೆ ನೋಡ್ರಿ. ಹಣ್ಣು ಮುದುಕ ವಯಸ್ಸಾಗಿದೆ, ಬೇಕಾದಷ್ಟು ಆಸ್ತಿ ಇದೆ, ಅಯ್ಯೋ ಯಾಕೆ ವಿಚಾರ ಮಾಡ್ತಾರೆ, ನಾನು ನೋಡ್ಕೊಳ್ತೀನಿ ಎಲ್ಲರೂ ಮುಂದೆ ಬರ್ತಾರೆ. ಪಾಪ ಅನಾಥರನ್ನು ಯಾರು ಇಟ್ಕೊಳ್ತಾರೆ, ಬರೋದಿಲ್ಲ. ಹೌದಿಲ್ಲ? ಹಾಗೆ ಇದ್ದ ಹಾಗೆ ಅಂದ್ರೆ ಕುಂತಿ ವ್ಯವಸ್ಥೆ ಹೇಗಿದೆ ನೋಡ್ರಿ. ಈ ಮಗು ಯಾರ ಕೈಯಲ್ಲಿ ಸಿಗುತ್ತದೆ ಅವರು ಚೆನ್ನಾಗಿ ನೋಡ್ಕೊಳ್ಬೇಕು ಇವರನ್ನ, ಕೊನೆಯವರೆಗೂ ಇವರನ್ನ. ಅಧೀರಥ ರಾಧೇಯರು ಅಂತ ಕೇಳುತ್ತೇವೆ. ಅಂದರೆ ಒಂದೊಂದು ನದಿ ದಾಟಿದಾಗಲೂ ಕೂಡ ಕುಂತಿ ಗೂಢಚಾರರನ್ನು ಇಟ್ಟುತ್ತಾಳಂತ. ಆ ಪೆಟ್ಟಿಗೆ ಎಲ್ಲಿ ಹೋಯಿತು, ಪೆಟ್ಟಿಗೆ ಸುಖವಾಗಿದೆ ಇಲ್ಲೋ, ಮಗುವಿಗೆ ಏನು ತೊಂದರೆ ಆಗಿಲ್ವಾ, 10 ಜನ ಗೂಢಚಾರನ್ನು ಬಿಟ್ಟು ಪರೀಕ್ಷೆ ಮಾಡ್ತಾ ಇರ್ತಾಳಂತೆ. ಪಾಪ ಎಷ್ಟು ಜವಾಬ್ದಾರಿ. ಇದು ಯಾವುದು ಹಿನ್ನೆಲೆ ಗೊತ್ತಿಲ್ಲ ಈಗಿನ ಜನಕ್ಕೆ, ಹೊರಗಿನವರಿಗೆ. ಅಯ್ಯೋ ಅನ್ಯಾಯ ಮಾಡಿಬಿಟ್ಲು ಸರ್ವಥಾ ಇಲ್ಲ ಅಂತಾರೆ. ಕುಂತಿಯ ವಿಚಾರ ಹೇಗಿದೆ. ಕೊನೆಗೆ ಆ ಸೂತನ ಅಧಿರಥನ ಕೈಯಲ್ಲಿ ಈ ಪೆಟ್ಟಿಗೆ ಸಿಕ್ಕಿದೆ. ಸಂಪತ್ತಿನ ಜೊತೆಗೆ ಮಗು ಸಿಕ್ಕಿದ್ದರಿಂದ ವಸುಸೇಣ ಅಂತ ಹೆಸರಿಟ್ಟಿದ್ದಾರೆ. ಸಂಸ್ಕೃತದಲ್ಲಿ ವಸು ಅಂದರೆ ಸಂಪತ್ತು ಅಂತ ಅರ್ಥ. ಸಂಪತ್ತು, ದುಡ್ಡು, ಕಾಸು. ಸಂಪತ್ತಿನ ಜೊತೆಗೆ ದಿವ್ಯವಾದ ಮಗು ಸಿಕ್ಕಿದೆ. ಪರಮಾನಂದ ಆಯಿತು ಅಧಿರಥನಿಗೆ. ಸಂಪತ್ತಿನ ಜೊತೆಗೆ ಸಿಕ್ಕಿದ್ದರಿಂದ ಅವನಿಗೆ ವಸುಸೇಣ. ಕರ್ಣಕುಂಡಲಗಳು ನೋಡಲಿಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜನ್ಮಜಾತವಾದ ಕವಚ, ಜನ್ಮಜಾತವಾಗಿ ಕಿವಿಗಿರತಕ್ಕಂಥ ದಿವ್ಯವಾದ ಕುಂಡಲಗಳು. ಆ ಕರ್ಣ ಮತ್ತು ಕುಂಡಲ ಎರಡೂ ನೋಡಲಿಕ್ಕೆ ಬಹಳ ಮನೋಹರವಾಗಿತ್ತು. ಕರ್ಣ ಅಂತ ಹೆಸರು ಬಂದದ್ದು. ಅಧಿರಥ ಇಟ್ಟ ಹೆಸರು ಅಂದರೆ ವಸುಸೇಣ ಅಂತ ಕರೆದದ್ದುಂಟು. ಅನೇಕ ಹೆಸರುಗಳಿದೆ. ಆ ಜನ್ಮಜಾತವಾದ ಚರ್ಮಕ್ಕೆ ಅಂಟಿಕೊಂಡ ಆ ಕವಚವನ್ನು ಕಿತ್ತಿ ಕೊಡ್ತಾನೆ ಇಂದ್ರದೇವರಿಗೆ, ಬ್ರಾಹ್ಮಣ ರೂಪದಲ್ಲಿ ಬಂದವರಿಗೆ. ವೈಕರ್ತನ ಅಂತ ಹೆಸರಾಗುತ್ತದೆ ಇವನಿಗೆ. ಕತ್ತರಿಸಿ ಕೊಟ್ಟವನು ವೈಕರ್ತನ. ಈ ಕಟ್ ಮಾಡೋದು, ಕತ್ತರಿಸೋದು ಅದು ಸಂಸ್ಕೃತದ ಶಬ್ದವೇ, ವೈಕರ್ತನ ಅಂತ. ಆದ್ದರಿಂದ ಅಲ್ಲಿ ತಿಳಿಸ್ತಾರೆ. ಅಂದರೆ ಇಲ್ಲಿ ತಿಳಿಸುವಾಗ ಎಷ್ಟು ಯೋಚನೆ ಮಾಡ್ತಾಳೆ ನೋಡ್ರಿ ಪಾಪ ಕುಂತಿ. ಅಂತೂ ಅಧಿರಥನ ಕೈಯಲ್ಲಿ ಸಿಕ್ಕಿದೆ ಅಂದಾಗ ಸಮಾಧಾನ ಆಗುತ್ತದಂತ ಅವಳಿಗೆ. ಆಮೇಲೆ ನೀನು ಕನ್ಯೆಯಾಗಿ ಇರುತ್ತಿ ಅಂಥೇಳಿ ಮತ್ತೆ ಸೂರ್ಯನೂ ಕೂಡ ವರ ಕೊಟ್ಟಿದ್ದಾನೆ. ಅವಳು ಗಾಬರಿಯಾಗಿ ಪಾಪ ಸೂರ್ಯನಿಗೆ ಕೇಳ್ತಾಳೆ. ಕರೆದ ತಕ್ಷಣ ಬಂದ್ಬಿಡೋದೇನೋ ಪಟ್ ಅಂತ ಹೇಳಿ, ನನಗತಿ ಏನು ಅಂದವಳು ಪಾಪ ಕುಂತಿ. ಆದರೆ ದುರ್ವಾಸರ ಮಾತು ಸುಳ್ಳಾಗೋ ಹಾಗಿಲ್ಲ. ನಾನು ಬರಲೇಬೇಕು, ಹುಟ್ಟಲೇಬೇಕು, ಏನು ಮಾಡ್ಲಿಕ್ಕೆ ಬರಲ್ಲ, ಐ ಆಮ್ ಸಾರಿ. ಆದರೆ ನಿನಗೆ ಮಾತ್ರ ಏನು ತೊಂದರೆ ಆಗಲ್ಲ, ನಿನ್ನ ಕನ್ಯಾತ್ವವೂ ಹೋಗೋದಿಲ್ಲ ಅಂತ ಮತ್ತೆ ಸೂರ್ಯನು ವರ ಕೊಡ್ತಾನೆ ಕುಂತಿಗೆ. ಇಷ್ಟೆಲ್ಲ ಹಿನ್ನೆಲೆ ಇದೆ ಅಲ್ಲಿ. ಆ ರೀತಿ ಅಂದರೆ ಇಡೀ ಜೀವನದ ಉದ್ದಕ್ಕೂ ಕರ್ಣನಿಗೆ ಸಹಾಯ ಮಾಡಿದ್ದಾಳೆ. ಅವನ ಇಡೀ ಜೀವನ ಭದ್ರತೆಯನ್ನು ಯೋಚನೆ ಮಾಡಿದ್ದಾಳೆ. ಕೊನೆಗೆ ತಾನು ಅವತಾರ ಸಮಾಪ್ತಿ ಮಾಡುವಾಗ ತನ್ನ ಕೊನೆಯ ಸಾಧನದಲ್ಲಿ ಇಲ್ಲಿ ಭಗವಂತ ವೇದವ್ಯಾಸ ದೇವರು ಪ್ರತ್ಯಕ್ಷರಾದಾಗ ಎಂಥ ಸ್ಪಷ್ಟ ಕೇಳ್ತಾಳೆ. ಆ ಕರ್ಣನ ಹುಟ್ಟು ಸಾವುಗಳಿಂದ ನನಗ್ಯಾವ ಲೋಪದೋಷಗಳು ತಟ್ಟದೇ ಇರಲಿ, ಆ ಪಾಪ ನನಗೆ ಬರದೇ ಇರುವಂತೆ ಅನುಗ್ರಹ ಮಾಡು ಸ್ವಾಮಿ, ಕರ್ಣನಿಗೆ ಅನ್ಯಾಯ ಮಾಡಬಾರದು ಎಂಬ ಬುದ್ಧಿಯೇ ಕೊನೆಯವರೆಗೂ ಅವಳಿಗಿದೆ, ಹೊರತು ಸರ್ವಥಾ ಅನ್ಯಾಯ ಮಾಡಿಲ್ಲ. ಅದನ್ನು ಸರಿಯಾಗಿ ತಿಳಿಯಿರಿ. ವ್ಯಾಸಶ್ಚ ಭಗವಾನ್ ವಿಪ್ರಃ ದೇವರ್ಷಿ ಗಣಸೇವಿತಃ. ಈ ರೀತಿ ಹೇಳ್ತಾ ದರ್ಶಯಾಮಾಸ ಪಾರ್ಥಿವಂ. ಅಲ್ಲಿ ಬಂದು ಯೋಚನೆ ಮಾಡಿದಾಗ ಅಪರಾಧಶ್ಚತೆ ನಾಸ್ತಿ ಕನ್ಯಾಭಾವಂ ಗತಾಖ್ಯಸಿ ಅಂತ ಹೇಳುತ್ತಾ ವೇದವ್ಯಾಸದೇವರು ಅವಳಿಗೆ ವಿಶೇಷವಾದ ಆಶೀರ್ವಾದ ಮಾಡಿ ಅನುಗ್ರಹ ಮಾಡ್ತಾ ಇದ್ದಾರಂತ ಕುಂತಿಗೆ. ತನ್ನ ಸೊಸೆ ಅಂತ ಹೇಳಿದಲ್ಲ, ಸ್ವತಃ ತನ್ನ 2ನೇ ಸೊಸೆ ವೇದವ್ಯಾಸದೇವರ ಸೊಸೆ. ಇಡೀ ತಮ್ಮ ಪಾಲಿಗೆ ಬಂದ ಅಶ್ವಮೇಧ ಯಾಗದ ಧರ್ಮರಾಜ ಸಮರ್ಪಣೆ ಮಾಡಿದ ಸಂಪತ್ತನ್ನೇ ಆ ಸೊಸೆಗೆ ಕುಂತಿಗೆ ಕೊಟ್ಟಿದ್ದಾರೆ. ಅಪರಾಧಶ್ಚತೆ ನಾಸ್ತಿ ಕನ್ಯಾಭಾವಂ ಗತಾಖ್ಯಸಿ. ಅವರಿವರು ಯಾರೋ ಕುಂತಿ ಅನ್ಯಾಯ ಮಾಡಿದರು ಅಂತ ಅನ್ಬಹುದು. ಮಹಾಭಾರತದ ಕರ್ತೃಗಳಾದ ವೇದವ್ಯಾಸದೇವರೇ ಸ್ಪಷ್ಟ ನಿರ್ಣಯ ಕೊಡ್ತಾರೆ ಈ ಕುಂತಿ ಮಾತು ಹೇಳಿದಾಗ. ವೇದವ್ಯಾಸದೇವರಂದ್ರು, ಈ ವಿಷಯದಲ್ಲಿ ಕರ್ಣನ ವಿಷಯದಲ್ಲಿ ನಿನ್ನೇನು ಅಪರಾಧ ಇಲ್ಲ, ಯೋಚನೆ ಮಾಡಬೇಡ, ಹೋಗು. ತಪ್ಪು ಮಾಡಿ ಕ್ಷಮೆ ಮಾಡಿದ್ದಲ್ಲ, ನಿಂದು ತಪ್ಪೇ ಇಲ್ಲ ಅಂತಾರೆ ವೇದವ್ಯಾಸದೇವರು. ಅಪರಾಧಶ್ಚತೆ ನಾಸ್ತಿ ಕನ್ಯಾಭಾವಂ ಗತಾಹ್ಯಸಿ. ದೇವೈಶ್ಚ ಹೇಳುವ ಚರ್ಯವಂತೋ ಹಿ ಶರೀರಾಣ್ ಅವಿಶಂತಿ. ಇದೆಲ್ಲ ದೇವತೆಗಳ ವ್ಯಾಪಾರ. ಅವರವರ ಪೂರ್ವ ಕರ್ಮಕ್ಕೆ, ಅವರವರ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಭಗವಂತನ ಇಚ್ಛೆಯಂತೆ ಭಗವಂತನ ಸೇವೆಗಾಗಿ ಸ್ವತಃ ಸೂರ್ಯದೇವರೇನೇ ಆ ಭೂಭಾರ ಹರಣ ಕಾರ್ಯದಲ್ಲಿ ದೇವರ ಸೇವೆಗಾಗಿ ಹುಟ್ಟಿ ಬಂದದ್ದಟ್ಟೆ. ಎಲ್ಲವೂ ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ನಡೆಯುತ್ತದೆ. ಇದರಲ್ಲಿ ಇನ್ಯಾವ ಅಪರಾಧ ಇಲ್ಲ ಎಂಬ ಮಾತನ್ನು ವೇದವ್ಯಾಸದೇವ್ ಇತಿ ಕುಂತಿ ವಿಜಾನೀಹಿ ವೇತೆ ಮೇ ಮನಸೋಜ್ವರ. ಆವತ್ತು ಅವಳ ಮನಸ್ಸಿನಲ್ಲಿರ್ತಕ್ಕಂತಹ ಆ ದುಗುಡ, ಆ ಒಂದು
ಏನು ಬೇಜಾರಿತ್ತಲ್ಲ, ಅಯ್ಯೋ ನಾನು ಪಾಪ ಕರ್ಣನಿಗೆ ಅನ್ಯಾಯ ಮಾಡಿಬಿಟ್ಟನೋ ಏನೋ, ಕರ್ಣ ಸತ್ತೋಗ್ಬಿಟ್ಟ ಅರ್ಜುನನಿಂದ, ನನ್ನ ಮಗನಿಂದಲೇ ನನ್ನ ಮಗನನ್ನೇ ಕೊಲ್ಲಿಸಿಬಿಟ್ರೆ ಏನೋ. ಅವತ್ತು ಅವಳಿಗೆ ಮನಸ್ಸಿನಲ್ಲಿ ಪಾಪ ನಿರಾಳ ಭಾವನೆ ಬಂದಿದೆ ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಎಲ್ಲ ಸಮಾಧಾನ ಮಾಡಿದ ಮೇಲೆ ಇಡೀ ಜೀವನ ಪರ್ಯಂತರವಾಗಿ ಕರ್ಣನ ವಿಷಯಕವಾಗಿ ಪಾಪ ಯೋಚನೆ ಮಾಡ್ತಾ 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 ಕೊರಗಿದವಳವಳು. ಅದಕ್ಕೆ ಹೇಳ್ತಾರೆ, ಏತು ಮೇ ಮನಸೋಜ್ವರ. ಅವತ್ತು ಕರ್ಣನ ಬಗ್ಗೆ ಇದ್ದ ಅವಳಿಗೆ ಆ ದುಗುಡ, ಒಂದು ರೀತಿಯ ಅಸಮಾಧಾನ, ಕರ್ಣನಿಗೆ ನಾನು ಅನ್ಯಾಯ ಮಾಡಿದೆ ಎಂಬ ಭಾವನೆ ಅವಳಿಗೆ ಅವತ್ತು ಸಮಾಧಾನ ಆಯಿತು, ಮನಸ್ಸು ನಿರಾಳ ಆಗಿದೆ ಅಂತ ತಿಳಿಸ್ತಾರೆ. ಅನಂತರ ಈ ಕಡೆ ಕುಂತಿದೇವಿ ಈ ಮಾತನ್ನು ಕೇಳಿದರು. ಧೃತರಾಷ್ಟ್ರ ಆಮೇಲೆ ಗಾಂಧಾರಿಯರು ಏನು ಕೇಳಿದರು ಅಂತಂದರೆ, ಅವರಂದರು, ಸ್ವಾಮಿ ಯುದ್ಧದಲ್ಲಿ ಸತ್ತ ಮಕ್ಕಳನ್ನು ಮತ್ತೆ ನೋಡಬೇಕು ಅಂತಿವರು. ಇನ್ನೂ ಹೋಗಿಲ್ಲ ಪುತ್ರ ವ್ಯಾಮೋಹ ಇವರಿಗೆ ಇಬ್ಬರಿಗೂ ಕೂಡ. ಆ 100 ಜನ ಕೌರವರು ನೋಡಬೇಕು. ವಿನೂತನ ಪ್ರಸಂಗ ಇದು, ಯೋಚನೆ ಮಾಡಿ ಎಂಥ ಅದ್ಭುತವಾದದ್ದು. ಕುರುಕ್ಷೇತ್ರ ಯುದ್ಧ ಆಗಿ ಆಗ ಸುಮಾರು 16 ವರ್ಷಗಳು ಕಳೆದಿತ್ತು. 16 ವರ್ಷದ ನಂತರದಲ್ಲಿ, ಅಂದರೆ ವೇದವ್ಯಾಸದೇವರು ಕೇವಲ ಒಬ್ಬ ಗಡ್ಡ ಬುಟ್ಟಿ ಋಷಿ ಎಂಬ ಮಹಾನುಭಾವರಿಗೆ ಹೇಳ್ತಾರೆ, ಸತ್ತವರು 16 ವರ್ಷ ಕಳೆದ ಮೇಲೆ ಈ ಗಾಂಧಾರಿ ಮತ್ತು ಧೃತರಾಷ್ಟ್ರರು ಪ್ರಾರ್ಥನೆ ಮಾಡಿದಾಗ, ಆ ಸತ್ತ ಮಕ್ಕಳನ್ನು ಮತ್ತೆ ನೋಡಬೇಕು ಸ್ವಾಮಿ ನಾವು ಅಂತ ಪ್ರಾರ್ಥನೆ ಮಾಡಿದಾಗ, ಸ್ವರ್ಗದಿಂದ ಅಂದರೆ ಅವರ ಪುಣ್ಯಕ್ಕೆ ತಕ್ಕಂತೆ ಕಿಂಚಿತ್ ಪುಣ್ಯದ ಫಲವನ್ನು ಅನುಭವಿಸುವುದಕ್ಕಾಗಿ ಸ್ವರ್ಗಕ್ಕೆ ಹೋಗಿದ್ದರು. ಸ್ವತಃ ಕಲಿಸ್ವರೂಪಿ ಭೂತರ ದುರ್ಯೋಧನಾದಿಗಳು ವಿಚಾರವೇ ಇಲ್ಲ, ಅವರಿಗೆ ಅಂಧಂ ತಮಸ್ಸು. ಯಾರು ಕೆಲವು ಸಾತ್ವಿಕ ಜೀವರಿದ್ದರು ಅಂತೂ ಆ ಸ್ವರ್ಗದಲ್ಲಿದ್ದು ಅವರನ್ನೆಲ್ಲರನ್ನು ವೇದವ್ಯಾಸ ದೇವರು ಕರೆಸ್ತಾರಂತ. ಸತ್ತವರನ್ನು ಮತ್ತೆ ಬದುಕಿಸಿ ತೋರಿಸಿದ ಮಹಾನುಭಾವರು, ಅದು ಭಗವಂತನಿಗೆ ಮಾತ್ರ ಸಾಧ್ಯ. ಯೋಚನೆ ಮಾಡಿ, ಸತ್ತ ವ್ಯಕ್ತಿ ಇನ್ನೊಮ್ಮೆ ಮರಳಿ ತಿರುಗಿ ಬರಲಾರ, ಎಷ್ಟು ವರ್ಷ ಹತ್ತರೂ ಸರಿ, ಅದು ಶಾಸ್ತ್ರದ ನಿಯಮ. ಆದ್ದರಿಂದ ಇದರ ಜೊತೆಗೆ ವಿಶೇಷವಾಗಿ ಅಲ್ಲಿ ಸ್ಪಷ್ಟಪಡಿಸ್ತಾರೆ ಏನು ಅಂದರೆ, ಇಲ್ಲಿಯವರೆಗೂ ಇಡೀ ವಿಜ್ಞಾನಿಗಳು ಜಗತ್ತಿನಲ್ಲಿ ಯಾವುದು ಬೇಕಾದ್ದನ್ನು ಕಂಡುಹಿಡಿದಿದ್ದಾರೆ, ಆದರೆ ಜೀವ ಸೃಷ್ಟಿ ಅಂತ ಒಂದು ಮಾಡಿದ್ದಾರೆ. ಯೋಚನೆ ಮಾಡಿ, ಇದ್ದ ಪದಾರ್ಥವನ್ನೇ ಜಗತ್ತಿಗೆ ತೋರಿಸಿದ್ದೇ ಹೊರತು ಹೊಸದಾದ ಪದಾರ್ಥವನ್ನು ಯಾವ ವಿಜ್ಞಾನಿಗಳು ಸೃಷ್ಟಿ ಮಾಡಿಲ್ಲ. ಮತ್ತೆ ವಿಮಾನ ಮೊದಲಿನಿಂದ ಇದ್ದದ್ದೇನೆ. ಯಾವುದೋ ರೇಡಿಯೋ ಕಂಡುಹಿಡಿಬೋದು, ನೀವು ಈ ಕಡೆ ಟೆಲಿಫೋನ್ ಕಂಡುಹಿಡಿಬೋದು, ಕಂಪ್ಯೂಟರು, ಮೊಬೈಲು, ಬೇರೆ ಬೇರೆ ಮಾಧ್ಯಮದಲ್ಲಿ ಪ್ರಾಚೀನ ಕಾಲದಲ್ಲಿ ಇತ್ತು. ಇದ್ದದ್ದನ್ನು ಇನ್ನೊಂದು ರೂಪದಲ್ಲಿ ಜಗತ್ತಿಗೆ ತೋರಿಸಿದರೆ ಹೊರತು ಹೊಸದಾದದ್ದನ್ನು ಯಾವ ವಿಜ್ಞಾನಿಗಳು ಇಲ್ಲಿವರೆಗೂ ಕಂಡುಹಿಡಿಯಲ್ಲ, ಯಾವುದೇ ಪದಾರ್ಥ ಅಲ್ಲ. ಇನ್ನು ಜೀವನಂತೂ ಸರಿಯೇ ಸರಿ, ಯಾವುದ್ಯಾವುದೋ ಸಿಸ್ಟಮ್ಗಳ ಮೂಲಕ ಸಾಯಿಸಬಹುದು. ಸಾಯಿಸೋದು ನಮ್ಮ ಕೈಯಲ್ಲಿಲ್ಲ. ಅವನ ಆಯುಷ್ಯ ಮುಗಿದಿದ್ದರೆ, ದೇವರ ಇಚ್ಛೆ ಇದ್ದರೆ ನಾವೇ ಸಾಯಿಸ್ತೀವಿ ಅಂತ ಅನ್ಬೇಕಷ್ಟೇ, ಅಂತೂ ಶೂಟ್ ಮಾಡಿ ಇರಲಿ. ಆದರೆ ಸಾಯಿಸಬಹುದು. ಹೊಸದಾದ ಒಂದು ಜೀವನನ್ನು ಹುಟ್ಟಿಸಲಿಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ಆ ರೀತಿ ಯಾವುದ್ಯಾವುದೋ ಪ್ರಾಣಿಗಳಲ್ಲಿ ಏನೋ ಮುಖಾಂತರ ಮಾಡಿ ಯಾವುದ್ಯಾವುದೋ ಪ್ರಯತ್ನ ಮಾಡಿದರೆ ಆಗಿಲ್ಲ. ಕ್ಲೋನಿಂಗ್ ಸಿಸ್ಟಮ್ ಅದು ಇದು ಏನೋ ಹೇಳ್ತಾರಲ್ಲ, ಆ ರೀತಿ ಇನ್ನೂ ಆಗಿಲ್ಲ. ಒಂದು ಜೀವನ ಸೃಷ್ಟಿ ಯಾವ ವಿಜ್ಞಾನಿಗಳಿಂದಲೂ ಆಗೋದಿಲ್ಲ. ಸ್ವತಃ ಜೀವ ಅನಾದಿನಿತ್ಯನೇ, ವಿಚಾರ ಬೇರೆ. ಇದರ ಜೊತೆಗೆ ಒಂದು ದೇಹದಿಂದ ಯಾವುದೋ ಬರೀ ಬಾಡಿ ಮಾಡಿ ಇಡಬಹುದು ಅಷ್ಟೇ. ಆದರೆ ಈ ರೋಬೋಟ್ ಅಂತ ಅದು ಇದು ಏನೋ ಸುಡುಗಾಡು ಹೇಳ್ತಾರೆ, ಸುಮ್ಮನೆ ಏನಾದರೂ ಅದು ತಾತ್ಕಾಲಿಕವೇ. ನಿಜವಾದ ಜೀವ ಸೃಷ್ಟಿ ಒಂದು ದೇಹದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದು ಭಗವಂತನ ದಿವ್ಯವಾದ ವ್ಯಾಪಾರ. ಅವರು ಪ್ರಾರ್ಥನೆ ಮಾಡಿದೆ. 16 ವರ್ಷ ಕಳೆದರೂ ಕೂಡ ಧೃತರಾಷ್ಟ್ರ ಈ ಗಾಂಧಾರಿಯರು ಪ್ರಾರ್ಥನೆ ಮಾಡಿದ ಮೇಲೆ ಸತ್ತವರೆಲ್ಲ ಮರಳಿ ಬಂದಿದ್ದಾರಂತೆ ಆ ಕುರುಕ್ಷೇತ್ರದಲ್ಲಿ. ಮತ್ತೆ ವೇದವ್ಯಾಸ ದೇವರು ತೋರಿಸ್ತಾ ಇದ್ದಾರೆ, ಈ ಕೋರ್ಟಲ್ಲಿ ಒಂದು ನಿಯಮ ಇದೆ, ಅಪರಾಧಿಗೂ ಕೂಡ ನಿನ್ನ ಕೊನೆ ಇಚ್ಛೆ ಏನು ಅಂತ ಕೇಳ್ತಾರೋ ಇಲ್ಲೋ. ಆ ಸಂದರ್ಭದಲ್ಲಿ ಆ ರೀತಿ ಸಾಯುವ ಕೊನೆಯ ದಿನಗಳು ಅಂದರೆ ಅವರ ಅವತಾರ ಸಮಾಪ್ತಿ ಮಾಡುವ ಸಾಧನೆ ಪರಿಪೂರ್ಣವಾಗಿ ಅವರು ಸದ್ಗತಿಗೆ ಹೋಗುವ ಕೊನೆಯ ದಿನಗಳು ಭಗವದ್ಭಕ್ತರೇ ಇವರೆಲ್ಲರೂ ಕೂಡ. ಗಾಂಧಾರಿ ಮತಿ ಎಂಬ ದೇವತಾ ಸ್ತ್ರೀಯವಳು ಗಾಂಧಾರಿ. ಆದ್ದರಿಂದ ಯಸ್ಯ ವೀರಸ್ಯ ಯೋ ವೇಷಃ ಯೋ ಧ್ವಜೋ ಯಚ್ಚ ವಾಹನಂ ತೇನ ತೇನ ವ್ಯದೃಶ್ಯಂತ ಸಮೂಪೇತ ನರಾಧಿಪಾಹ. ಮಹಾಭಾರತದ ಆಶ್ರಮವಾಸಿ ಪರ್ವದ ಹೇಳ್ತಾರೆ, ಮೂಲ ಮಹಾಭಾರತ ಹೇಳ್ತಾರೆ ಆಚಾರ್ಯ ಮಧ್ವರು ಬೇಡ. ಮೂಲ ಮಹಾಭಾರತ ಮಾತು ವೇದವ್ಯಾಸರ ಮಹಿಮಾ ಹೇಗೆ, ಯಾವ ವ್ಯಕ್ತಿ ಯಾವ ಯೋಧ ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಸಾಯುವಾಗ ಯಾವ ರಥದಲ್ಲಿದ್ದ, ರಥದ ಅವನ ಧ್ವಜ ಯಾವುದು, ಅವನು ಯಾವ ಡ್ರೆಸ್ ಹಾಕೊಂಡಿದ್ದ, ಯಾವ ಬಿಲ್ಲು ಬಾಣಗಳನ್ನು ಕತ್ತಿ ಚೂರಿ ಖಡ್ಗವನ್ನು ಯಾವುದು ಹಿಡ್ಕೊಂಡಿದ್ದ, ಸಾಯುವ ಕೊನೆ ಕ್ಷಣಕ್ಕೆ ಹೇಗಿದ್ದ ಅದೇ ಎಲ್ಲ ವೇಷದಿಂದ ಮತ್ತೆ ತಂದು ತೋರಿಸಿದ್ದಾರಂತ ವೇದವ್ಯಾಸ ದೇವರು. ಅಂತ ದಿವ್ಯವಾದ ಮಹಿಮಾ ಮಹಾಭಾರತ ನೋಡಿ. ಯಸ್ಯ ವೀರಸ್ಯ ಯೋ ವೇಷ, ಆ ಸತ್ತ ವ್ಯಕ್ತಿಗೆ ಯಾವ ವೇಷ, ಯೋ ಧ್ವಜ ಯಚ್ಚ ವಾಹನಂ,
ಯಾವ ಧ್ವಜ, ಯಾವ ವಾಹನ, ತೇನ ತೇನ ವ್ಯದೃಶ್ಯಂತ, ಆಯಾ ರೂಪಗಳಿಂದಲೇ ಮತ್ತೆ ತೋರಿಸಿದೆ. ಯಾಕೆ ಕನ್ಫ್ಯೂಸ್ ಆಗಬಾರ್ದು. ಒಂದಲ್ಲ ಎರಡಲ್ಲ, 11 ಅಕ್ಷೋಹಿಣಿ ಸೈನ್ಯ, ಕೌರವರ ಸೈನ್ಯ, ಕೋಟ್ಯಾವಧಿ ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಸತ್ತವರು, ಅವರನ್ನೆಲ್ಲ ಕರೆದು ತೋರಿಸಿದ್ದಾರೆ ಮಹಾನುಭಾವರು. ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ಕುರುಡ ಇವನು, ಸ್ವತಃ ಜನ್ಮಜಾತವಾಗಿ ಕುರುಡ. ದಿವ್ಯ ದೃಷ್ಟಿ ಕೊಟ್ಟು ವೇದವ್ಯಾಸ ದೇವರು ತೋರಿಸಿ ಪೂರ್ಣಾನುಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಯುದ್ಧಕ್ಕಿಂತ ಮುಂಚೆ ವೇದವ್ಯಾಸ ದೇವರು ಕೇಳಿದ್ರು, ಕೃಷ್ಣನೂ ಕೇಳ್ತಾನೆ. ಇನ್ನೇನು ಯುದ್ಧ ಡಿಸೈಡ್ ಆಯಿತು, ಯುದ್ಧ ಆಗಬೇಕು. ವೇದವ್ಯಾಸ ದೇವರಂದ್ರು, ಹಸ್ತಿನಾವತಿಯಲ್ಲಿ ಕುಳಿತುಕೊಂಡೇನೆ ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧವನ್ನು ನೋಡ್ತೀಯಾ? ಲೈವ್ ಪಿಕ್ಚರ್ ತೋರಿಸ್ತೇನೆ, ಅಲ್ಲಿ ನಡೆಯುವ ಮ್ಯಾಚ್ ಇಲ್ಲಿ ನೋಡಿದ ಹಾಗೆ. ಆ ರೀತಿ ಕೌರವ ಪಾಂಡವರ ಯುದ್ಧ ನೋಡ್ತೀಯಾ? ಅವನಂದ ಧೃತರಾಷ್ಟ್ರ ಆ ಸಂದರ್ಭದಲ್ಲಿ, ಪಾಪ ಸ್ವಾಮಿ ಹುಟ್ಟಿದಾಗಿನಿಂದ ಕಣ್ಣಿಲ್ಲ, ಮಕ್ಕಳನ್ನೂ ನೋಡಿಲ್ಲ, ಆದ್ದರಿಂದ ಇಡೀ ಜಗತ್ತನ್ನೇ ನೋಡದ ಕಣ್ಣಿದು, ನಿನ್ನ ರೂಪವನ್ನೂ ನೋಡದ ಕಣ್ಣು, ಮಕ್ಕಳನ್ನೂ ನೋಡದ ಕಣ್ಣು. ನನ್ನ ಮಕ್ಕಳು ಮಹಾಪಾಪಿಟ್ರು ಸಾಯ್ತಾರಂತ ಗ್ಯಾರಂಟಿ ಗೊತ್ತು ನನಗಂತಾನವನು ಧೃತರಾಷ್ಟ್ರ ಮೊದಲೇನೆ. ಮಕ್ಕಳನ್ನು ನೋಡಿಲ್ಲ, ಏನು ಮಾಡಿಲ್ಲ. ನೋಡದ ಮಕ್ಕಳನ್ನ ಈ ದಿವ್ಯ ದೃಷ್ಟಿ ಪಡ್ಕೊಂಡು ಸಾಯೋದು ನೋಡ್ಬೇಕೇನು ನಾನು? ಬೇಡ ಬೇಡ ಅಂದ ಅವಾಗ. ಆದ್ದರಿಂದ ಇಡೀ ಜಗತ್ತೇ ನೋಡಿಲ್ಲ, ಮಕ್ಕಳು ಸಾಯೋದಕ್ಕಾಗಿ ದಿವ್ಯ ದೃಷ್ಟಿ ಬೇಕಾ? ಬೇಡ. ಅದಕ್ಕೆ ಅವಾಗ ಬೇಡ ಅಂದ, ಈಗ ಬೇಕು ಅಂತ ಇದ್ದಾನೆ. ಆ ಸತ್ತ ಮಕ್ಕಳ ಮೇಲೆ ಮತ್ತೆ ವ್ಯಾಮೋಹದಿಂದ ನೋಡಬೇಕು ಅಂತ ಧೃತರಾಷ್ಟ್ರ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟರು ವೇದವ್ಯಾಸ ದೇವರು. ಸಂಜಯ ಧೃತರಾಷ್ಟ್ರನ ಪಕ್ಕದಲ್ಲಿದ್ದು ಗೀತೆ ಆರಂಭ ಆಗೋದೇನೆ ಸಂಜಯ ಉವಾಚ ಅಂತ. ಆ ರೀತಿ ಸಂಜಯನಿಂದ ಆರಂಭ ಆಗೋದು. ಎಂಥ ವೇದವ್ಯಾಸ ದೇವರ ಅನುಗ್ರಹ. ಅಲ್ಲಿ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ಇಲ್ಲಿ ಸತ್ತ ಮಕ್ಕಳನ್ನು ಬದುಕಿಸಿ ತೋರಿಸೋ ಸಲುವಾಗಿ ಧೃತರಾಷ್ಟ್ರನಿಗೆ ಲಾಸ್ಟ್ ಟೈಮ್ ಇಲ್ಲಿ ದಿವ್ಯ ದೃಷ್ಟಿ ಕೊಟ್ಟದ್ದು. ಸಂಜಯನಿಗೆ ಏನು ದಿವ್ಯ ದೃಷ್ಟಿ ಅಂದ್ರೆ ಗೊತ್ತಾ? ನಾವೇನೋ ಅಲ್ಲಿ ನಡೆಯುತ್ತದೆ, ಅಲ್ಲಿ ಮ್ಯಾಚ್ ಇಲ್ಲಿ ನೋಡ್ತೇವೆ, ಕೆಲವು ಸೆಕೆಂಡ್ ಇನ್ನೂ ವ್ಯತ್ಯಾಸ ಆಗುತ್ತದಂತೂ ಹೇಳ್ತಾರೆ, ಇರಲಿ. ಆದರೆ ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿ, ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತು ಸಂಜಯ್ ಹೇಳ್ತಾನೆ, ಕುರುಕ್ಷೇತ್ರದಲ್ಲಿ ನಡೆಯುವ ಆ ಯುದ್ಧದ ವಿಚಾರ, ಯಾವ ಯಾವ ಯೋಧರು ಏನೇನು ಬಟ್ಟೆ ಹಾಕಿದ್ದಾರೆ, ಬಟ್ಟೆಯ ಕಲರ್ ಏನು, ಆನೆಗಳು ಎಷ್ಟು, ಒಂಟೆಗಳು ಎಷ್ಟು, ಯಾರ್ಯಾರ ಹತ್ರ ಏನೇನು ಆಯುಧ ಇದೆ, ಪ್ರತಿಯೊಂದನ್ನು ಸಂಜಯ್ ಕುಳಿತಲ್ಲೇ ಹೇಳ್ತಾ ಇದ್ದಾನೆ. ಆ ಸೆಕೆಂಡಿಗೆ ಕಣ್ಣಿಗೆ ಕಾಣಿಸುವ ಪದಾರ್ಥ ಅಟ್ಟೆ ಅಲ್ಲ, ಎಂತಹ ದಿವ್ಯ ದೃಷ್ಟಿ. ಯಾವ ಯೋಧರ ಮನಸ್ಸಿನಲ್ಲಿ ಏನು ಯೋಚನೆ ಬರುತ್ತದೆ ಅದನ್ನು ತಕ್ಷಣಕ್ಕೆ ಹೇಳ್ತಾನೆ ಸಂಜಯ. ನಿನ್ನ ಮಗ ಈ ರೀತಿ ಕೆಟ್ಟ ಉಪಾಯ ಮಾಡ್ತಾ ಇದ್ದಾನೆ ನೋಡಿ, ಈಗ ಹಾಳಾಗಿ ಹೋಗುತ್ತಾನೆ. 5 ನಿಮಿಷ ಮುಂಚೆ ಹೇಳಿಬಿಟ್ಟಿರ್ತಾನೆ, ಮ್ಯಾಚ್ ನಡೆಯೋಕ್ಕಿಂತ ಮುಂಚೆ ಮೊದಲು ಹೇಳ್ತಾನೆ ಅವನು. ಸಂಜಯನಿಗೆ ವೇದವ್ಯಾಸರ ಅನುಗ್ರಹ ಕೊಟ್ಟರೆ ದಿವ್ಯ ದೃಷ್ಟಿಯ ವೈಭವ ಎಂಥ ಅದ್ಭುತವಾದದ್ದು ವೇದವ್ಯಾಸ ದೇವರ ಮಹಿಮಾ. ಮಹಾಭಾರತದ ಪ್ರತಿ ಪ್ರಸಂಗಗಳಲ್ಲಿ ಆ ವೇದವ್ಯಾಸರ ದಿವ್ಯವಾದ ಮಹಿಮಾ. ಇಲ್ಲಿಯೂ ಅಷ್ಟೇನೆ. ಆ ರೀತಿ ಉದ್ಯೋಗ ಪರ್ವದಲ್ಲಿ ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಟ್ಟ, ವಿಶ್ವರೂಪ ನೋಡೋದಕ್ಕಾಗಿ. ಯಶೋದೆಗೆ ದಿವ್ಯ ದೃಷ್ಟಿ, ಸಂಜಯನಿಗೆ ದಿವ್ಯ ದೃಷ್ಟಿ. ಆ ರೀತಿ ಆ ವೇದವ್ಯಾಸ ರೂಪ ಇಲ್ಲಿ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾನೆ. ಅವರೆಲ್ಲರೂ ನೋಡ್ತಾ ಇದ್ದಾರೆ. ಅನಂತರ ಎಷ್ಟು ಸ್ವಲ್ಪ ಹೊತ್ತು ಓಡಾಡಿ ಬರ್ರಿ ಅಂದರು, ಪಿಕ್ನಿಕ್ ಥರ. ಅಂದರೆ ಸತ್ತ ಯೋಧರ ಹೆಂಡಂದಿರು ಎಲ್ಲ ಬಂದಿದ್ದರು ಪಾಂಡವರ ಜೊತೆಗೆ ಆ ಧೃತರಾಷ್ಟ್ರಾದಿಗಳನ್ನು ಭೇಟಿ ಆಗೋದಕ್ಕೆ. ಅವರವರ ಹೆಂಡಂದಿರು ಅವರವರ ಗಂಡಂದಿರ ಜೊತೆಗೆ ಸ್ವಲ್ಪ 10 ನಿಮಿಷ ತಿರುಗಾಡಿ ಬರ್ರಿ ಅಂತ. ವೇದವ್ಯಾಸ ದೇವರು ಏನು ಅನುಗ್ರಹ ಎಲ್ಲರಿಗೂ ಕೂಡ. ಆ ಪ್ರತಿಯೊಬ್ಬ ಗಂಡಂದಿರ ಜೊತೆಗೆ ಎಲ್ಲರೂ ಕೂಡ ಆನಂದದಿಂದ ವಿಹಾರ ಮಾಡಿ ಬಂದಿದ್ದಾರಲ್ಲಿ. ಆ ರೀತಿ ತಿಳಿಸ್ತಾರೆ. ಕೊನೆಗೆ ಮುಗಿಸುವಾಗಿ ಈ ಅಧ್ಯಾಯದಲ್ಲಿ ಹೇಳ್ತಾ, ತತಸ್ತಸ್ಯ ವಚಶ್ರುತ್ವ ಶ್ರದ್ಧಾನ ವರಾಂಗನಾ ಶಶುರಂ ಸಮನುಜ್ಞಾಯ ವಿವಿಶುರು ಜಾಹ್ನವೀ ಜಲಂ. ಪುತ್ರ ದರ್ಶನ ಪರ್ವ ಅಂತ ಕರೀತಾರೆ ಇದಕ್ಕೆ. ಸತ್ತ ಮಕ್ಕಳನ್ನು ಮತ್ತೆ ತೋರಿಸಿದ ದಿವ್ಯವಾದ ಒಂದು ಘಟನೆ ಈ ಸಂದರ್ಭದಲ್ಲಿ. ಆ ರೀತಿ ಅನಂತರ ಎಲ್ಲರನ್ನು ನೋಡಿ ಆ ಗಂಡಂದಿರ ಜೊತೆಗೆ ಆನಂದವಾಗಿ ಸ್ವಲ್ಪತ್ತು ವಿಹಾರ ಮಾಡಿ ಆಮೇಲೆ ಆ ಗಂಡಂದಿರೆಲ್ಲ ಮತ್ತೆ ಸ್ವರ್ಗಕ್ಕೆ ಹೋದರು. ಆಮೇಲೆ ಆ ಗಂಗಾ ತೀರದಲ್ಲಿ ಮುಂದೆ ಆ ಎಲ್ಲ ಸ್ತ್ರೀಯರೆಲ್ಲ ದೇಹತ್ಯಾಗ ಮಾಡಿ ಸಜ್ಜನರಾದವರೆಲ್ಲ ಆ ಪತಿಗಳ ಲೋಕಗಳನ್ನು ಹೊಂದುತ್ತಾ ಇದ್ದಾರೆ ಮಾತನ್ನು ಹೇಳ್ತಾರೆ. ಆ ರೀತಿ ಜನಮೇಜಯನೂ ಇದ್ದ. ಆ ಸಂದರ್ಭದಲ್ಲಿ ಜನಮೇಜಯ ಕೇಳಿದ, ಸ್ವಾಮಿ ನಮ್ಮ ಅಪ್ಪನೂ ಕೃಷ್ಣಾರ್ಪಣ ಆಗಿದ್ದ, ಹಿಂದೆ ಸರ್ಪ ಕಚ್ಚಿ ಪರೀಕ್ಷಿತರಾಜರನ್ನು ತೋರಿಸ್ಬೇಕು. ಅವನು ಕೇಳಿದ, ವೈಕುಂಠದಿಂದ ಪರೀಕ್ಷಿತರಾಜರನ್ನು ಕರೆಸ್ತಾರಂತ ವೇದವ್ಯಾಸದೇವರು. ಜನಮೇಜಯನ ಪ್ರಾರ್ಥನೆ ಅನುಗುಣವಾಗಿ ಆ ಪರೀಕ್ಷಿತರಾಜರನ್ನೂ ತೋರಿಸ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಎಂಥ ಅದ್ಭುತವಾದ ಆ ವೇದವ್ಯಾಸ ದೇವರ ಮಹಿಮೆ. ಎಷ್ಟು ಕೇಳಿದರು ಎಷ್ಟು ವಿಚಿತ್ರ ಗೊತ್ತಾ? ಬರೇ ಪರೀಕ್ಷಿತ ಬಂದವ ಅಲ್ಲ, ಶಾಪ ಕೊಟ್ಟ ಶೃಂಗಿ ಋಷಿಗಳು, ಶೃಂಗಿಯ ತಂದೆ ಶಮೀಕ ಋಷಿಗಳು, ಪುರಾಣ ಹೇಳಿದೆ ಶುಕಾಚಾರ್ಯ ಪರೀಕ್ಷಿತನು ಉದ್ಧಾರ ಮಾಡಿದವರು.
ಆ 4 ಜನ ಸಮೇತರಾಗಿ ಪರೀಕ್ಷಿತರಾಜರು ಬರ್ತಾರಂತ. ಜನ್ಮೇಜಯ ನೋಡಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಪ್ಪನಿಗೆ ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ, ಕೃತಕೃತ್ಯನಾದ ಸ್ವಾಮಿ ವೇದವ್ಯಾಸದೇವರಿಗೆಲ್ಲರಿಗೂ ಅಲ್ಲಿ ನಮಸ್ಕಾರ ಮಾಡಿ, ಅನಂತರ ವೇದವ್ಯಾಸದೇವರು ವಿಶೇಷವಾಗಿ ಅನುಗ್ರಹ ಮಾಡಿ ಅವರು ಅಲ್ಲಿಂದ ಅದೃಶ್ಯರಾದರು. ಸಾಧನೆ ಮಾಡಿರಿ, ನಿಮ್ಮ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮಗೆ ಸದ್ಗತಿ ಆಗುತ್ತದೆ. ವೇದವ್ಯಾಸದೇವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರೆಲ್ಲರೂ ಮತ್ತೆ ಅವರ ಲೋಕಕ್ಕೆ ಹೋದರು. ಹೆಂಡಂದಿರೆಲ್ಲ ಗಂಗಾ ಪ್ರವೇಶ ಮಾಡಿ ದೇಹತ್ಯಾಗ ಮಾಡಿ ಮೂಲ ರೂಪವನ್ನು ಸೇರಿದ್ದಾರೆ. ಪಾಂಡವರೆಲ್ಲ ಮತ್ತೆ ಮರಳಿ ಹಸ್ತಿನಾವತಿಗೆ ಬಂದರು. ಈ ಕಡೆ ಇಷ್ಟೆಲ್ಲ ಆಯ್ತು. ಕೃಷ್ಣ ಪರಮಾತ್ಮನಲ್ಲೇ ಭಕ್ತಿ ಮಾಡುತ್ತಾ, ವಿಶೇಷವಾಗಿ ಕೃಷ್ಣನನ್ನು ಸೇವೆ ಮಾಡುತ್ತಾ ದಿವ್ಯವಾಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಅನಂತರ ಆ 3 ವರ್ಷ ಮುಗಿದ ಮೇಲೆ ಕುರುಕ್ಷೇತ್ರದಿಂದ ಮುಂದೆ ಹರಿದ್ವಾರಕ್ಕೆ ಹೋಗುತ್ತಾರದ್ದು. ಬಹಳ ಕಷ್ಟ. ಆ ರೀತಿ ಕುರುಕ್ಷೇತ್ರ ಹರಿದ್ವಾರಕ್ಕೆ ಹೋಗಿ ಹೃದಯದಲ್ಲಿ ಧೃತರಾಷ್ಟ್ರ ಅವತಾರ ಸಮಾಪ್ತಿ ಮಾಡಿದ ವಿಚಾರ ಹೇಳ್ತಾರೆ. ತನ್ನ ಹೃದಯದಲ್ಲಿ ಆ ಪ್ರತಿನಿತ್ಯ ಅಗ್ನಿಹೋತ್ರಿಗಳಿದ್ದ ಹಾಗೆ ಔಪಾಸನಾಗ್ನಿ ಅಂಥೇಳಿ ತನ್ನ ಹೃದಯದಲ್ಲೇ ಔಪಾಸನಾಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಆ ಧೃತರಾಷ್ಟ್ರ ಗಾಂಧಾರಿ ಅನಂತರ ಒಂದು ಆ ಅಗ್ನಿಕುಂಡದಲ್ಲೇನೆ ಅಗ್ನಿಯನ್ನು ಆವಾಹನೆ ಮಾಡಿಕೊಂಡು ವಿಚಿತ್ರವಾಗಿ ಕ್ಷಣ ಮಾತ್ರದಲ್ಲಿ ಒಂದು ಕಾಡ್ಗಿಚ್ಚು ಬಂದುಬಿಡ್ತು. ದೊಡ್ಡದು ಆವಾಗ್ನಿ. ಆ ಕಾಡ್ಗಿಚ್ಚಿನಲ್ಲಿ ಇವನು ಧೃತರಾಷ್ಟ್ರ ತನ್ನ ಅವತಾರ ಸಮಾಪ್ತಿ ಮಾಡಿದ. ಅದೇ ರೀತಿ ಗಾಂಧಾರಿ ಕುಂತಿಯರೂ ಕೂಡ ಆ ಕಾಡ್ಗಿಚ್ಚಿನಲ್ಲೇನೆ ದಗ್ಧರಾಗಿ ಹೋಗುತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರ ಅವತಾರ ಸಮಾಪ್ತಿ ಕೊನೆಗೆ ಹೇಳುತ್ತಾರೆ ಎಂತಹ ಸಾಧನೆ. ಕುಂತಿ, ಅಲ್ಲಿ ವಿದುರರು, ಧೃತರಾಷ್ಟ್ರ, ಸಂಜಯ, ಗಾಂಧಾರಿ ಕೊನೆಯ 6 ತಿಂಗಳು ಕೇವಲ ಗಾಳಿ ಕುಡಿಯುತ್ತಾ ತಪಸ್ಸು ಮಾಡಿದ್ದಾರೆ. ನೀರಲ್ಲ, ಊಟ ಅಲ್ಲ, ಬರೇ ಗಾಳಿ. ಗಾಂಧಾರಿ ನೀರು ಮಾತ್ರ ಕುಡಿಯುತ್ತಾಳಂತ. ಕುಂತಿ 1 ತಿಂಗಳು ಒಮ್ಮೆ ಪಾರಣೆ, 1 ತಿಂಗಳು ಉಪವಾಸ ಮಾಡು, 1 ತಿಂಗಳಿಗೆ ಒಮ್ಮೆ ಪಾರಣೆ. ಅಂದರೆ ಒಬ್ಬೊಬ್ಬರಿಗಿಂತಲೂ ಜಾಸ್ತಿ ಸಾಧನೆ. ಕುಂತಿ 1 ತಿಂಗಳಿಗೊಮ್ಮೆ ಪಾರಣೆ ಮಾಡೋದು. ಗಾಂಧಾರಿ ಕೇವಲ ನೀರು ಕುಡಿಯುತ್ತಾ ತಪಸ್ಸು ಮಾಡೋಳು. 6 ತಿಂಗಳು, ಕೊನೆ 6 ತಿಂಗಳು ಪೂರ್ಣವಾಗಿ ಉಪವಾಸ ವ್ರತ ಧೃತರಾಷ್ಟ್ರ. ಸಂಜಯ 6 ದಿನಕ್ಕೊಮ್ಮೆ ಪಾರಣೆ ಅಂತೆ. ಷಷ್ಠ ಭುಕ್ತ ವ್ರತ ಅಂತ ಕರೀತಾರೆ ಅದನ್ನು. ಅಂದರೆ ವ್ಯಾಖ್ಯಾನಕಾರರು ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅದನ್ನು ಬರೀತಾರೆ ಕೊನೆಯ ಸಂದರ್ಭ. ಷಷ್ಠ ಭುಕ್ತ ವ್ರತ ಅಂತ 6ನೇ ದಿವಸಕ್ಕೆ ಪಾರಣೆ ಮಾಡೋದು. ಆ ರೀತಿ ಎಲ್ಲರೂ ಹೇಳ್ತಾ ವಿಶೇಷವಾಗಿ ಅನಂತರ ಒಟ್ಟು ಸುಮಾರು ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ 2 ವರ್ಷ ಅಂದರೆ ಅಲ್ಲಿ ಈ 3 ವರ್ಷ ಕೊನೆಯ ಸಾಧನೆ, ಅಲ್ಲಿ ಮೊದಲು ಇದ್ದದ್ದು. ಒಟ್ಟು 18 ವರ್ಷಗಳ ಕಾಲ ಬದುಕಿದ್ರು ಇವರೆಲ್ಲರೂ ಕೂಡ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಸಂಜಯ ಇವರೆಲ್ಲರೂ ಕೂಡ. ಅನಂತರ ಮತ್ತೆ ಧೃತರಾಷ್ಟ್ರಾದಿಗಳೆಲ್ಲ ಅವತಾರ ಸಮಾಪ್ತಿ ಮಾಡಿದ ಮೇಲೆ ಪಾಂಡವರು ವಿಶೇಷವಾಗಿ ಆ ಧೃತರಾಷ್ಟ್ರಾದಿಗಳೆಲ್ಲ ಊರ್ಧ್ವ ದೈಹಿಕ ಕ್ರಿಯೆಯನ್ನು ಮುಗಿಸಿ ಶಾಸ್ತ್ರೋಕ್ತವಾದ ಶ್ರಾದ್ದಾದಿ ಕರ್ಮಗಳನ್ನೆಲ್ಲ ಮುಗಿಸಿ ಅನಂತರ ವೇದವ್ಯಾಸದೇವರು ಕೂಡ ಆ ಸಂಜಯನಿಗೆ, ವೇದವ್ಯಾಸದೇವರ ಶಿಷ್ಯನೇ ಅವನು, ಗವದ್ಗಣ ಧೃತರಾಷ್ಟ್ರನ ಅಪ್ಪ ವಿಚಿತ್ರವೀರ್ಯ, ವಿಚಿತ್ರವೀರ್ಯನ ಸೇವಕನಾಗಿದ್ದವನು ಗವದ್ಗಣ, ಗವದ್ಗಣನ ಮಗನೇ ಇಲ್ಲಿ ಈ ಸಂಜಯ ಧೃತರಾಷ್ಟ್ರನ ಸೇವಕ ಇವನು. ಈಗ ಪೂರ್ಣ ಫ್ಯಾಮಿಲಿನೇ ಒಂದು ಮನೆತನಕ್ಕೆ ಸೇವೆ ಮಾಡುವ ಪದ್ಧತಿ ಅಂತಿರ್ತಾರಲ್ಲ, ಆ ರೀತಿ ಇದ್ದ ಹಾಗೆ ಕುರುವಂಶದ ಸೇವಕರು, ತಂದೆ ಮಕ್ಕಳು ಇಬ್ಬರೂ ಕೂಡ ಮಹಾ ಅದ್ಭುತವಾದ ಪುರುಷ ಸಂಜಯ. ಅಲ್ಲಿ ತಿಳಿಸಿದ್ದಾರೆ ಆ ವೇದವ್ಯಾಸದೇವರನ್ನು ಸೇವೆ ಮಾಡುತ್ತಾ ಅವನು ಮುಂದೆ ಬದರಿಕಾಶ್ರಮಕ್ಕೆ ಹೋಗಿ ವಿಶೇಷವಾಗಿ ಅನಂತರ ಆ ಕೃಷ್ಣ ಪರಮಾತ್ಮನ ಪರಂಧಾಮವನ್ನೇ ಪ್ರತೀಕ್ಷೆ ಮಾಡ್ತಾ ಪಾಂಡವರು ಕೂಡ ಭೂಮಿಯನ್ನು ರಕ್ಷಣೆ ಮಾಡ, ಅಂದರೆ ಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಇರೋವರೆಗೂ ನಾವು ಅಂದರೆ ಭೂಮಿಯನ್ನು ರಕ್ಷಣೆ ಮಾಡಬೇಕು. ಅವನು ಪರಂಧಾಮ ಪ್ರಯಾಣ ಮಾಡಿದ ಮೇಲೆ ನಾವು ಕೂಡ ಮಹಾಪ್ರಸ್ಥಾನ ಅಂತ ಕರೀತಾರೆ, ಅಲ್ಲಿ ಹೋದರಾಯಿತು ಅಂಥೇಳಿ ಆ ಪಾಂಡವರು ವಿಶೇಷವಾಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಮುಂದೆ ಕೃಷ್ಣ ಪರಮಾತ್ಮನೂ ಕೂಡ ಅನಂತರ ವಿಶೇಷವಾಗಿ ಸಮಸ್ತ ಭೂಮಿಯನ್ನು ರಕ್ಷಣೆ ಮಾಡುತ್ತಾ ಆ ಪಾಂಡವರು ಇರೋವರೆಗೂ, ಅಂದರೆ ಅವನು ಸುಮಾರು 107 ವರ್ಷ ಕೃಷ್ಣ ಇದ್ದದ್ದು ಭೂಮಿಯ ಮೇಲೆ ದೃಶ್ಯವಾಗಿ. ಆ ಕೃಷ್ಣನ ಅವತಾರ ಸಮಾಪ್ತಿ ಆದಮೇಲೆ ಪಾಂಡವರು ಕೂಡ ಮಹಾಪ್ರಸ್ಥಾನಕ್ಕೆ ಹೋಗುತ್ತಾರೆ. ಅತ್ಯದ್ಭುತವಾದ ಆ ಪಾಂಡವರ ರಾಜ್ಯದ ಪರಿಪಾಲನೆ. ಮುಂದೆ ಕೊನೆಯ ಅಧ್ಯಾಯ ತಾತ್ಪರ್ಯದ 32ನೇ ಅಧ್ಯಾಯ. ಅಲ್ಲಿ ಯಾವ ರೀತಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮ ಯಜ್ಞ ಮಾಡಿದ್ದಾನೆ, ವಿಶೇಷವಾಗಿ ಕೃಷ್ಣ ಪರಮಾತ್ಮ ಯಾವ ರೀತಿ ಪರಂಧಾಮಕ್ಕೆ ಹೋಗುತ್ತಾನೆ, ಆ ಎಲ್ಲ ವಿಚಾರ ಮುಂದಿನ ಅಧ್ಯಾಯದಲ್ಲಿ. ನಮಗೆ ಕೊಟ್ಟಿರ್ತಕ್ಕಂಥ 2 ಅಧ್ಯಾಯದ ವಿಚಾರ ಇವತ್ತಿಗೆ ಮುಗಿಯಿತು. ನಾಳೆ 1 ದಿವಸ ಮಾತ್ರ ಪ್ರವಚನ ಇರೋದಿಲ್ಲ, ಮುಂದೆ ಮತ್ತೆ 2 ದಿವಸ ನಮ್ಮದೇ ಪ್ರವಚನ ಅಂತ ಹೇಳಿದ್ದಾರೆ. ಭಾಗವತದ ಕೆಲವು ಸಂದೇಶವನ್ನು ತಿಳಿದು 29 ಮತ್ತು 30ನೇ ತಾರೀಕು ಮಂಗಳವಾರ. ಶ್ರೀಕೃಷ್ಣಾರ್ಪಣ.